ಅರಳಿಕಟ್ಟೆನೇ ಯಾಕೆ ಸುತ್ತಬೇಕು ಅಂತ ಕೇಳಿದಾಗ ನಾವು ಭಾಳಷ್ಟು ಜನ ಹೇಳ್ತೀವಿ, ಇಲ್ಲ ಅದರಲ್ಲಿ ಆಕ್ಸಿಜನ್ ಜಾಸ್ತಿ ರಿಲೀಸ್ ಮಾಡುತ್ತೆ ಅಂತ. ವಾಸ್ತವದಲ್ಲಿ ಆ ರೀತಿ ಇಲ್ಲ. ಹಾಗಾದರೆ ನಮ್ಮ ಹಿರಿಯರೆಲ್ಲ ಅಶ್ವತ್ಥ ಮರದ ಬಗ್ಗೆ, ಅರಳಿ ಮರದ ಬಗ್ಗೆ ಹೇಳಿದ್ದು ಎಲ್ಲನೂ ಸತ್ಯನ ಅಂತ? ಅಶ್ವತ್ಥ ವೃಕ್ಷಗಳಲ್ಲಿ ಪರಾಗಕ್ರಿಯೆ ಆಗಬೇಕಾದ್ರೆ ಒಂದೇ ಕಡೆ 100 ಮರಗಳಿದ್ದರೆ ಮಾತ್ರ ಸಾಧ್ಯ. ಗಿಡ ನೆಡೋದು ಒಂದೇ ಪರಿಸರ ಸಂರಕ್ಷಣೆ ಅಲ್ಲ. ಅದೊಂದು ಗಾದೆ ಗೊತ್ತಲ್ಲ, ತಿಂದರೆ ನೊಣ ಹಾಕಿ ತಿನ್ನೋದು ಎಮ್ಮೆನೆ ತಿನ್ನೋಣ ಅಂತ. ಅಶ್ವತ್ಥ ವೃಕ್ಷ ಯಾಕೆ ಶ್ರೇಷ್ಠ ಅನ್ನೋದನ್ನು ಮುಂದೆ ಚರ್ಚೆ ಮಾಡ್ತಾ ಹೋಗ್ತಾರೆ. ಅದನ್ನು ಯಾಕೆ ಅಂತ ಹೇಳಿದರೆ, ಅದೊಂದು ಕೀ ಸ್ಟೋನ್ ಸ್ಪೀಸೀಸ್ ಅಂತ ಕರಿತೀವಿ ನಾವು, ಫೈಕಸ್ ಜಾತಿಯ. ಇಲ್ಲಿ ಅಶ್ವತ್ಥ ವೃಕ್ಷ ಅಂತ ಹೇಳಿದರೆ ನಾವು ಒಂದೇ ಮರ ಅಲ್ಲ, ಅರಳಿ ಮರ ಅಲ್ಲ, ಅದು ಒಟ್ಟಾರೆ ಫೈಕಸ್ ಜೀನಸ್ಗೆ ಸೇರಿದಂಥ ಎಲ್ಲ ಮರಗಳ ಬಗ್ಗೆ ಕಾಮನ್ ಆಗಿ ಹೇಳ್ತಾ ಹೋಗ್ತಾರೆ ಮುಂದೆ. ಅವುಗಳು ಯಾಕೆ ನಾವು ಕೀ ಸ್ಟೋನ್ ಸ್ಪೀಸೀಸ್ ಅಂತ ಕರಿತೀವಿ ಅಂತ ಹೇಳಿದರೆ, ಇವತ್ತು ಅದನ್ನು ತುಂಬ ಉದಾಹರಣೆ ನಮ್ಮೊಂದಿಗೆ ನೋಡ್ತೀವಿ. ಈಗ ಎಲ್ಲ ಹಳ್ಳಿಗಳಲ್ಲೂ ಅರಳಿಕಟ್ಟೆ ಇತ್ತು. ಇವತ್ತು ಅನೇಕ ಕಾರಣಗಳಿಗೆ ಆ ಅರಳಿ ಮರನೂ ಮುಲಾಜಿಲ್ಲದೆ ತೆಗೆದು ನಾವು ಆಧುನಿಕತೆ ಎತ್ತರ ಹೋಗ್ತಾ ಇದ್ವಿ. ಆ ಜಾಗದಲ್ಲೂ ಏನಾದ್ರು ಕಾಂಪ್ಲೆಕ್ಸ್ ಮಾಡ್ಬೋದು ಅಥವಾ ಇನ್ನೊಂದೇನೋ ಮಾಡ್ಬೋದು ಅಂತೇಳಿ. ಬಟ್ ಹಿಂದೆ ನಮ್ಮ ಹಿರಿಯರು ಸುಮ್ಮನೆ ಮಾಡಿದ್ರು ಅದು ಇಲ್ಲ, ಅದಕ್ಕೇನೋ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ. ವೈಜ್ಞಾನಿಕ ಹಿನ್ನೆಲೆ ಅದನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ, ಸುಮ್ಮನೆ ಮಾಡಿಲ್ಲ ಅನ್ನೋದನ್ನು ಅವರು ಚರ್ಚೆ ಮಾಡ್ತಾ ಹೋಗ್ತಾರೆ. ಆಮೇಲೆ ಅರಳಿ ಮರದ ಬಗ್ಗೆ ಚರ್ಚೆ ಮಾಡುವಾಗ, ಈ ಒಟ್ಟಾರೆ ಅಶ್ವತ್ಥ ವೃಕ್ಷದ ಬಗ್ಗೆ ಚರ್ಚೆ ಮಾಡುವಾಗ ಸರ್ ಅವರೊಂದಿಗೆ ಸೇರಿದಂಥ ವಿದ್ಯಾರ್ಥಿ, ಅವರು ಬೇರೆ ದೇಶದಿಂದ ಬಂದವರು, ಅವರು ಅಶ್ವತ್ಥ ವೃಕ್ಷದ ಬಗ್ಗೆ ತಿಳ್ಕೊಂಡಿರೋಂಥ ವಿಷಯಗಳನ್ನು ನೋಡಿ ಅವರು ಆಶ್ಚರ್ಯಚಕಿತರಾಗ್ತಾರೆ. ಜೊತೆಗೆ ಆ ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋಗ್ತಾರೆ. ಮುಂದೆ ಈ ರೀತಿ ಇದೆ. ಕೀ ಸ್ಟೋನ್ ಸ್ಪೀಸೀಸ್ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ನಾವು ಅರಣ್ಯದಲ್ಲಿ ನೋಡ್ತೀವಿ ಕೆಲವೊಂದು ಸಮಯದಲ್ಲಿ ಬೇರೆ ಹಣ್ಣುಗಳು ಇರೋದೇ ಇಲ್ಲ, ಆದರೆ ಈ ಆಲ, ಹತ್ತಿ ಮತ್ತು ಬಸರಿ ಮರ ನಾವು ಕಾಡಲ್ಲಿ ನೋಡೋದು. ಅರಳಿ ಕಾಡಲ್ಲಿ ಕಡಿಮೆ. ಈ ಸ್ಪೀಸೀಸ್ದು ಹಣ್ಣು ಯಾವಾಗಲೂ ಇರುತ್ತೆ, ಬೇರೆ ಯಾವ ಹಣ್ಣು ಸಿಗಲ್ಲ. ಆಮೇಲೆ ಅಲ್ಲಿ ಹೇಗಿರುತ್ತೆ ಅಂದರೆ, ಹೆಚ್ಚು ಕಡಿಮೆ ವರ್ಷದ ಅನೇಕ ತಿಂಗಳುಗಳಲ್ಲಿ ಆಹಾರ ಅಲ್ಲಿ ಸಿಗುತ್ತೆ. ಈ ಎಲ್ಲ ಉದ್ದೇಶ ಇಟ್ಕೊಂಡೆ ಅದನ್ನು ಕೀ ಸ್ಟೋನ್ ಸ್ಪೀಸೀಸ್ ಅಂತ ಕರೀತಾರೆ. ಇವೆಲ್ಲ ಇದನ್ನ ಬಗ್ಗೆ ಹೇಳ್ತಾ, ಯಾಕಂದರೆ ನಮ್ಮ ಪೂರ್ವಜರು ಅದ್ರ ಬಗ್ಗೆ ಜ್ಞಾನ ಇದನ್ನು ಡಿಸ್ಕಸ್ ಮಾಡ್ತಾ ಹೋಗ ಮತ್ತೆ ಅಲ್ಲೊಂದು ವಿಷಯ ಬರುತ್ತೆ. ಹಾಗಾದರೆ ನಮ್ಮ ಹಿರಿಯರೆಲ್ಲ ಅಶ್ವತ್ಥ ಮರದ ಬಗ್ಗೆ, ಅರಳಿ ಮರದ ಬಗ್ಗೆ ಹೇಳಿದ್ದು ಎಲ್ಲನೂ ಸತ್ಯನ ಅಂತ ಚರ್ಚೆ ಮಾಡ್ತಾ ಹೋದಾಗ, ಅಲ್ಲಿ ಒಂದು ಜಾನಪದ ಗೀತೆಯನ್ನು ಸರ್ ಹೇಳ್ತಾರೆ ಆ ವಿದ್ಯಾರ್ಥಿಯೊಂದಿಗೆ ಡಿಸ್ಕಸ್ ಮಾಡುವಾಗ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ, ಜಾಲಿಯ ಮರವು ನೆರಳಲ್ಲ ಮಗಳೇ, ತವರಿನ ಮನೆಯು ಸ್ಥಿರವಲ್ಲ ಅಂತೇಳಿ ಉದಾಹರಣೆ ಬರುತ್ತೆ. ಇದರಲ್ಲಿ ಆಲಕ್ಕೆ ಹೂವಿಲ್ಲ ಅಂತ ಹೇಳ್ತಾರೆ, ಇಲ್ಲಿ ಉಪಮೆ ಕೊಡ್ತಾರೆ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ, ಹಂಗೆಲ್ಲ ಉಪಮೆ ಕೊಡುವಾಗ ಹೇಳ್ತಾರೆ. ಹಾಗಾದರೆ ಜಾನಪದರು ತಿಳಿದಿದ್ದು ಅದು ಸತ್ಯನಾ ಅಂತ ವಿಜ್ಞಾನಿಯಾಗಿ ಅದನ್ನು ನೋಡ್ತಾ ಹೋದಾಗ, ಇಲ್ಲ, ಆಲಕ್ಕೂ ಕೂಡ ಹೂವಿದೆ ಅಂಥೇಳಿ. ಹಾಗಾದರೆ ಹೂವಿದೆ ಅದು ನಮಗೆ ಕಾಣಲ್ಲಲ್ಲ. ಕೆಲವರು ಏನು ಹೇಳ್ತಾರೆ ಅಂದರೆ, ಅದ್ರ ಬಗ್ಗೆ ಕೆಲವು ಮಿಥ್ಯೆಗಳಿದ್ದಾವೆ. ಅದು ರಾತ್ರಿ ಮಾತ್ರ ಹೂ ಅರಳುತ್ತೆ, ಕಾಣೋದೇ ಇಲ್ಲ, ಅದು ಕಾಯಾಗಿ ಮಾರ್ಪಾಡಾಗಿರುತ್ತೆ ಅಂತ ಕೆಲವರಲ್ಲಿ ನಂಬಿಕೆ ಇದೆ. ಆದರೆ ಹಾಗಾಗಲ್ಲ. ಆ ಕಾಯಿಯ ಒಳಗೇ ಹೂಗಳಿದ್ದಾವೆ, ಸುಮಾರಷ್ಟು ಸಾವಿರಾರು ಹೂಗಳು ಇದ್ದಾವೆ. ಅದನ್ನು ಅವ್ರೇನು ಮಾಡ್ತಾರೆ, ವಿಜ್ಞಾನಿಯಾಗಿ ಸಹಜವಾಗಿ ನಾವು ಪ್ರಯೋಗ ಕೊಡೋ ರೀತಿಯಲ್ಲಿ ಆ ಕಾಯಿಯನ್ನು ಕೊಯ್ದು ಅವುಗಳನ್ನು ತೆಗೆದು ಮೈಕ್ರೋಸ್ಕೋಪಲ್ಲಿ ಇಟ್ಟು ನೋಡಿದಾಗ ಗೆರೆಗಳಂಥ ರಚನೆಗಳು ಕಂಡು ಬರ್ತವೆ. ಆ ಗೆರೆಗಳಂಥ ರಚನೆಗಳೇ ಹೂಗಳು ಅನ್ನೋದನ್ನಲ್ಲಿ ತೋರಿಸ್ಕೊಡ್ತಾರೆ. ಹೀಗೆ ಇವಾಗ ಇದೇನು ಅನಿಸುತ್ತೆ, ಜಾನಪದ ಗೀತೆಯಲ್ಲಿ ನಾವು ಹೇಳಿದಂಥ ಆಲಕ್ಕೆ ಹೂವಿಲ್ಲ ಅನ್ನೋದು ಸುಳ್ಳು ಅನಿಸುತ್ತೆ. ಆವಾಗಲೇ ನಾವು ಹೇಳಿದ್ವಲ್ಲ, ಹಾಗೆ ಕಾಳಿದಾಸ ಆವಾಗ ಹೇಳಿದ್ದಾನೆ, ಪುರಾಣ ಮಿಥ್ಯೇವ ನ ಸಾಧು ಸರ್ವಂ, ಹಳೆಯದು ಒಂದು ಮಾತ್ರಕ್ಕೆ ಎಲ್ಲದು ನಿಜ ಅಂತ ಒಪ್ಕೊಳ್ಬೇಕಾಗಿಲ್ಲ ಅಂಥೇಳಿ. ಆದರೆ ವಿಜ್ಞಾನಿಯಾಗಿ ಏನು ಮಾಡಬೇಕು ಅಂದರೆ, ಅದನ್ನು ಹೊರೆ ಹಚ್ಚಿ ನೋಡಿ ಸರಿ ಇದ್ದರೆ ಸರಿ ಅಂತ ಹೇಳಬೇಕು, ತಪ್ಪಿದ್ರೆ ತಪ್ಪು ಅಂತ ಹೇಳಬೇಕು. ಆ ಕಾರಣಕ್ಕಾಗಿ ವಿಜ್ಞಾನಿಗಳು ಕೆಲವೊಂದು ಸಂದರ್ಭದಲ್ಲಿ ನಿಷ್ಠುರ ಕೂಡ ಆಗ್ತಾರೆ, ಅದು ವಾಸ್ತವ. ಈ ನಿಟ್ಟಿನಲ್ಲಿ ಅಶ್ವತ್ಥ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇನ್ನು ಅಶ್ವತ್ಥ ವೃಕ್ಷಗಳಲ್ಲಿ ಹಾಗಾದರೆ ಪರಾಗಕ್ರಿಯೆ ಹೇಗೆ ನಡೆಯುತ್ತೆ? ನಾವು ಇಷ್ಟೊಂದೆಲ್ಲ ಹೇಳ್ತೀವಿ. ಆಮೇಲೆ ಭಾಳಷ್ಟು ಜನ ಕೇಳಿದರೆ ಅರಳಿಕಟ್ಟೆನೇ ಯಾಕೆ ಸುತ್ತಬೇಕು ಅಂತ ಕೇಳಿದಾಗ ನಾವು ಭಾಳಷ್ಟು ಜನ ಹೇಳ್ತೀವಿ, ಇಲ್ಲ ಅದರಲ್ಲಿ ಆಕ್ಸಿಜನ್ ಜಾಸ್ತಿ ರಿಲೀಸ್ ಮಾಡುತ್ತೆ ಅಂತ. ವಾಸ್ತವದಲ್ಲಿ ಆ ರೀತಿ ಇಲ್ಲ. ಬೇರೆ ಹೌದಲ್ಲ ಸರ್, ಬೇರೆ ಹೆಚ್ಚು ಆಕ್ಸಿಜನ್ ಬಿಡುಗಡೆ ಮಾಡುತ್ತೆ ಅನ್ನೋದು ಸುಳ್ಳು. ಮತ್ತು ಇನ್ನೂ ಕೆಲವರು ಮುಂದೆ ಹೋಗಿ ಏನು ಹೇಳ್ತಾರೆ, ಕೆಲವು ಮರಗಳಲ್ಲಿ ರಾತ್ರಿ ಅದು ಬೇರೆ ಟೈಮ್ ಆಕ್ಸಿಜನ್ ಬಿಡುತ್ತೆ, ರಾತ್ರಿ ಟೈಮ್ ಇಂಗಾಲದ ಡೈಆಕ್ಸೈಡ್ ಬಿಡುತ್ತೆ ಅಂತ ಈ ರೀತಿಯ ಕಲ್ಪನೆಗಳು ಕೂಡ ಇದ್ದಾವೆ. ಉದಾಹರಣೆಗೆ ಹುಣಸೆ ಮರ ಈ ರೀತಿ. ಬಟ್ ಇವುಗಳನ್ನೆಲ್ಲ ನಾವು ಏನು ವಾಸ್ತವ ಇದೆ ಅದನ್ನು ತಿಳ್ಕೊಬೇಕಾಗುತ್ತೆ. ಆಮೇಲೆ ಈ ಪರಾಗಕ್ರಿಯೆ ನಡೆಯುತ್ತಲ್ಲ, ಇಲ್ಲಿ ಒಂದು ಕಣಜ, ಅದ್ರ ಮೇಲೆ ಒಂದು ಸಹಜೀವನ ಇದೆ. ಪ್ರತಿಯೊಂದು ಅಶ್ವತ್ಥ ಗಿಡದ ಒಂದು ಪ್ರಭೇದ ಜೊತೆಗೆ ಒಂದು ಕಣಜ. ಅಲ್ಲಿ ಒಂದು ಜಿಜ್ಞಾಸೆ ಇದೆ ಮತ್ತು ಚರ್ಚೆ ಇದೆ. ಏನಂದರೆ, ಪ್ರತಿಯೊಂದು ಪ್ರಭೇದಕ್ಕೂ ಕೂಡ ಮತ್ತೊಂದು ಪರ್ಟಿಕ್ಯುಲರ್ ಪ್ರಭೇದದ ಕಣಜನೇ ಅಲ್ಲಿ ಪಾಲಿನೇಷನ್ ಮಾಡಬೇಕಾ? ಅದು ಭಾಳ ಸ್ವಾರಸ್ಯಕರ ಇದೆ. ನಾವು ಪುಸ್ತಕ ಓದಿ ತಿಳ್ಕೊಬೇಕು. ತುಂಬ ಚೆನ್ನಾಗಿದೆ. ಯಾಕಂತ ಹೇಳಿದರೆ, ಪ್ರಪಂಚಾದ್ಯಂತ ನಾವೇನಿವಾಗ ಒಂದು 8-10 ಅಷ್ಟೇ ಹೇಳ್ಬೋದು ನಾವು. ಆಲ, ಅರಳಿ, ಆಮೇಲೆ ಬಸರಿ, ಗೋಣಿ, ಕರಿಬಸರಿ, ಗರ್ಗತ್ತಿ, ಇನ್ನು ಭಾಳಷ್ಟು ಇಷ್ಟೇ ಹೇಳ್ಬೋದು ಅಷ್ಟೇ. ಆದರೆ 750 ಪ್ರಭೇದಗಳಿದ್ದಾವೆ ಪ್ರಪಂಚಾದ್ಯಂತ. ಅಷ್ಟು ಪ್ರಭೇದಗಳಿಗೂ ಅದೇ ಪ್ರಭೇದಕ್ಕೆ
ವಿಶಿಷ್ಟವಾಗಿ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಕಣಜ ಇದೆ ಅಂದರೆ ಅಷ್ಟು ಪ್ರಭೇದದ ಕಣಜಗಳಿದಾವ, ಇಷ್ಟೆಲ್ಲ ಚರ್ಚೆ ಬರುತ್ತೆ. ಆ ಚರ್ಚೆ ನಾವು ಪುಸ್ತಕವನ್ನು ಓದಿನೇ ತಿಳ್ಕೊಬೇಕು, ಚೆನ್ನಾಗಿದೆ. ಈ ಎಲ್ಲ ಒಟ್ಟಾರೆ ಚರ್ಚೆಯ ಮೂಲಕ ಅಶ್ವತ್ಥ ವೃಕ್ಷದ ಪ್ರಯೋಜನ ಏನಂತ ಹೇಳಿದರೆ ಸರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದರಲ್ಲಿ ಒಂದು ಕೊನೆಗೆ ಒಂದು ಕನ್ಕ್ಲೂಷನಿಗೆ ಬರ್ತಾರೆ, ಹೇಳ್ತಾರೆ ಯಾಕೆ ಅಶ್ವತ್ಥ ವೃಕ್ಷಗಳು ಕೀ ಸ್ಟೋನ್ ಸ್ಪೀಸೀಸ್ ಆಗ್ತವೆ ಅಂದರೆ, ಈಗ ಉದಾಹರಣೆಗೆ ಜನವರಿ ತಿಂಗಳಲ್ಲಿ ಅದು ಹಣ್ಣು ಬಿಡುತ್ತೆ ಅಂತ ತಿಳ್ಕೊಳ್ಳಿ, ಹತ್ತಿ ಹಣ್ಣು ಬಿಟ್ಟು ಮುಗಿಯುತ್ತೆ, ಆವಾಗ ಆ ಕಣಜ ಕೂಡ ಅದರಲ್ಲಿ ಇರುತ್ತೆ, ಅದರಿಂದ ಹೊರಗೆ ಬರುತ್ತೆ, ಹಣ್ಣಿಂದ ಹೊರಗೆ ಬಂದು ಮತ್ತೆ ಅದಕ್ಕೆ ಆಹಾರ ಬೇಕಲ್ಲ, ಮತ್ತೆ ಹಣ್ಣು ಎಲ್ಲಾದರೂ ಸಿಗಲೇಬೇಕು ಅದಕ್ಕೆ, ಮತ್ತೊಂದು ಮರಕ್ಕೆ ಹೋಗ್ತೇವೆ, ಅಂದರೆ ಅಷ್ಟು ಮರಗಳು ಇರಬೇಕು ಅಂತೇಳಿ. ಈ ನಿಟ್ಟಿನಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಸರಿ ನಾವು ಏನು ಮಾಡ್ತೀವಿ ಅಂದರೆ, ಇಲ್ಲ ಪರಿಸರ ಸಂರಕ್ಷಣೆ ಮಾಡಬೇಕು ಅಂದರೆ ನಾವು ಗಿಡ ನೆಡಬೇಕು ಅಂತ ಇದೆ. ಭಾಳಷ್ಟು ಜನಕ್ಕೆ ನಾನು ಹೇಳ್ತೀನಿ, ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ಇರ್ತಕ್ಕಂಥ ನೂರಾರು ಕೆಲಸಗಳಲ್ಲಿ ಗಿಡ ನೆಡೋದು ಒಂದೇ ಪರಿಸರ ಸಂರಕ್ಷಣೆ ಅಲ್ಲ. ಹಾಗಾಗಿ ಗಿಡ ನೆಡುವಾಗ ಏನಾಗುತ್ತೆ, ನಾವು ಇಲ್ಲಿ ಇಂಥದ್ದು ಹಾಕಬೇಕು, ಇಂಥದ್ದು ಅದನ್ನು ನಾವು ಸ್ಪೀಸೀಸು ಸೆಲೆಕ್ಟ್ ಮಾಡಬೇಕು. ನೋಡಿ, ನೀವೆಲ್ಲ ಹೆಸರು ಕೇಳಿರ್ಬೋದು, ನಮ್ಮ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಒಬ್ಬರು ಯಲ್ಲಪ್ಪ ರೆಡ್ಡಿ ಸರ್ ಅಂತೇಳಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು ಕೂಡ ಏನು ಮಾಡ್ತಾರೆ ಅಂದರೆ, ಅವ್ರದ್ದೊಂದು ಕಲ್ಕೆರೆ ಇದರಲ್ಲಿ ಅರ್ಬೋರೇಟಮ್ ಮಾಡ್ತಾರೆ, ಫೈಕಸ್ ಸ್ಪೀಸೀಸ್ದೆ. ಅದನ್ನು ಹೋಗಿ ಸರ್ ಅವರ ಶಿಷ್ಯರೊಂದಿಗೆ ಎಲ್ಲ ಹೋಗಿ ಡಿಸ್ಕಸ್ ಮಾಡುವಾಗ ಒಂದು ವಿಷಯ ಗೊತ್ತಾಗುತ್ತೆ. ಅಲ್ಲಿ ಅವ್ರು ಏನು ಮಾಡ್ತಾರೆ, ಹೆಚ್ಚು ಪ್ರಭೇದದ ಗಿಡಗಳಿರಲಿ ಅಂತೇಳಿ ತುಂಬ ಪ್ರಭೇದದ ಫೈಕಸ್ ಸ್ಪೀಸೀಸನ್ನು ಹಾಕ್ತಾರೆ. ಬಟ್ ಅಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ಇವರು ಕಂಡುಕೊಂಡ ರೀತಿ ಈಗ ಗೊತ್ತಾಯ್ತಲ್ಲ, ಈಗ ಕಣಜ ಮತ್ತು ಪ್ರತಿಯೊಂದು ಅಶ್ವತ್ಥ ವೃಕ್ಷದ ಮಧ್ಯದ ಒಂದು ಸಂಬಂಧ ಹೇಗಿರುತ್ತೆ ಅಂತಾಳೆ. ಆವಾಗ ಅವ್ರು ಹೇಳ್ತಾರೆ, ಸರ್ ಈ ರೀತಿ ಇದು ಸರಿ ಅಲ್ಲ ಅಂತೇಳಿ ಸರ್ ಹತ್ರ ಒಂದ್ಸಲ ಯಲ್ಲಪ್ಪ ರೆಡ್ಡಿ ಸರ್ ಹತ್ರ ಹೇಳ್ತೀವಿ. ಅವ್ರು ಬೇಜಾರಾಗಿದ್ದರು, ಕೊನೆಗೆ ಅವ್ರು ರಿಯಲೈಸ್ ಆದರು ಅನ್ನೋದನ್ನು ಕೂಡ ಇದರಲ್ಲಿ ಉಲ್ಲೇಖ ಮಾಡ್ತಾರೆ. ಆ ಬಗ್ಗೆ ಹೇಳ್ಬೋದು ಸರ್. ಏನಿಲ್ಲ, ಇವ್ರು ಹೇಳಿದಾಗೆ ಅಶ್ವತ್ಥ ವೃಕ್ಷಗಳಲ್ಲಿ ಪರಾಗಕ್ರಿಯೆ ಆಗಬೇಕಾದ್ರೆ ಒಂದೇ ಕಡೆ ನೂರಾರು ಮರಗಳಿದ್ದರೆ ಮಾತ್ರ ಸಾಧ್ಯ. ಯಾಕೆಂದರೆ ಒಂದು ತಿಂಗಳಲ್ಲಿ ಮೊದಲನೇ ಮರ ಹೂ ಬಿಡುತ್ತೆ, ಎರಡನೇ ತಿಂಗಳಲ್ಲಿ ಮತ್ತೊಂದು ಹೂ ಬಿಡುತ್ತೆ, ಮೂರನೇ ತಿಂಗಳಲ್ಲಿ ಮತ್ತೊಂದು ಹೂ ಬಿಡುತ್ತೆ. ಆ ರೀತಿ ಬಹಳಷ್ಟು ಮರಗಳಿದ್ದರೆ ಹಾಗೂ ಅವು ಕೂಡ ಬೇರೆ ಬೇರೆ ತಿಂಗಳುಗಳಲ್ಲಿ ಹೂ ಬಿಡ್ತಾ ಇದ್ದರೆ ಮಾತ್ರ ಅದರ ಪರಾಗ ಕೀಟಗಳು ಬದುಕೋಕ್ಕೆ ಸಾಧ್ಯ. ಇಲ್ಲದ್ರೆ ಸತ್ತೋಗ್ಬಿಡ್ತವೆ ತಕ್ಷಣ ಹೂ ಇಲ್ಲದೇ ಇದ್ದರೆ. ಆ ಕಾರಣದಿಂದ ಅಶ್ವತ್ಥ ವೃಕ್ಷದ ಯಾವುದೇ ಪ್ರಭೇದದ ಮರಗಳ ಸಂಖ್ಯೆ ಕನಿಷ್ಠ ಒಂದು 2000-3000 ಇದ್ದರೆ ಮಾತ್ರ ಆ ಪ್ರಭೇದ ಉಳಿಯೋಕ್ಕೆ ಸಾಧ್ಯ. ಅಥವಾ ಒಂದು ಸಣ್ಣ ಜಾಗದಲ್ಲಿ 500-600 ಆದರೂ ಇರಲೇಬೇಕು. ಯಲ್ಲಪ್ಪ ರೆಡ್ಡಿ ಅವ್ರು ಏನು ಮಾಡಿದ್ರು, ಪಾಪ ಅವ್ರು ಭಾಳ ಹುಮ್ಮಸ್ಸು, ಇನ್ನು ಗ್ರೇಟ್ ಮ್ಯಾನ್. ಯಲ್ಲಪ್ಪ ರೆಡ್ಡಿ ಅವರಂಥ ಪರಿಸರ ಸಂರಕ್ಷಕರು ಮತ್ತೊಬ್ಬರು ಇನ್ನೂ ಬರಲಿಕ್ಕಿಲ್ಲ, ಇನ್ನೊಂದು ದಶಕ ಆದರೂ ಅಥವಾ ಶತಮಾನ ಆದರೂ, ಅಷ್ಟು ದೊಡ್ಡ ಹುಮ್ಮಸ್ಸಿನ ವ್ಯಕ್ತಿ. ಅವರು ಸಂರಕ್ಷಣೆ ಮಾಡಬೇಕಂತ ಭಾರತದ ಎಲ್ಲ ಕಡೆಯಿಂದನೂ ಆ ಪ್ರಭೇದಗಳನ್ನ ತರಿಸ್ಕೊಂಡು 72 ಏನೋ ಪ್ರಭೇದಗಳಲ್ಲಿ ಹಾಕಿದ್ರು. ನಾವು ಹೋಗೋಷ್ಟೊಳಗೆ ಒಂದು 25 ಉಳ್ಕೊಂಡಿತ್ತಲ್ಲಿ, 25-30 ಅಂತ ಕಾಣಿಸ್ತೆ. ಅವರು ಭಾಳ ಹೆಮ್ಮೆಯಿಂದ, ನೋಡಿ ಗಣೇಶಯ್ಯ, ನಾನು 25 ಉಳಿಸಿದ್ದೀನಿ ಕೊನೆಗೇನು ಪ್ರಭೇದಗಳು ಪ್ರಪಂಚದಿಂದ ಭಾರತದಿಂದ ತಂದಿದ್ದೀನಿ ಅಂತ ಹೇಳ್ಬಿಟ್ಟಂತ. ಅಷ್ಟೊತ್ತಿಗೆ ನನಗೆ ನನ್ನ ವಿದ್ಯಾರ್ಥಿ ಹೇಳಿದ್ರಲ್ಲ, ಇವರು ಯಾರೋ ನನಗೆ ಹೇಳ್ಕೊಟ್ರು ಅಂತ, ಅವ್ರ ಮೂಲಕ ತಿಳಿದಿದ್ದು, ಯಾವುದೇ ಅಶ್ವತ್ಥ ಅಥವಾ ಆದ ಪ್ರಭೇದಗಳು ಉಳಿಬೇಕಾದರೆ ಅದರ ಪರಾಗ ಕೀಟ ಉಳಿಬೇಕು. ಅದರ ಪರಾಗ ಕೀಟ ಉಳಿಬೇಕಾದರೆ ಅದರ ಸಂಖ್ಯೆ ಕನಿಷ್ಠ 500-1000 ಇರಬೇಕು. ಇವರು ಆಗಿರೋದೆಲ್ಲ ಒಂದೊಂದು ಗಿಡ ಆದರೆ ಅದು ಪರಾಗರ ಕೀಟನೂ ಉಳಿಯಲ್ಲ, ಆ ಮರನೂ ಉಳಿಯಲ್ಲ. ಸರ್ ಹೀಗಿದೆ ಸರ್, ಅದು ಒಂದೇ ಹಾಕಿದರೆ ಅದು ಉಳಿಯಲ್ಲ. ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಆ ಪರಾಗ ಕೀಟ ಎಷ್ಟು ಇಂಪಾರ್ಟೆಂಟ್ ಅದಕ್ಕೆ ಅನ್ನೋಕ್ಕೆ ಹವಾಯ್ ದ್ವೀಪಗಳಿಗೆ ಗೊತ್ತಲ್ಲ. ಹವಾಯ್ ದ್ವೀಪಗಳಲ್ಲಿ ಯಾರೋ ಒಬ್ಬ ಸಾಹುಕಾರ ಒಂದು 500 ಎಕರೆ ಒಂದು ಐಲ್ಯಾಂಡ್ ತೊಗೊತಾನೆ. ಅದರಲ್ಲಿ 500 ಎಕರೆ ಯಾವುದೋ ಒಂದು ಈ ಹತ್ತಿ ಹಣ್ಣಿನ ಗಿಡ ಹಾಕ್ತಾನೆ. ಅದನ್ನು ಹಣ್ಣುಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಬೇಕು ಅಂತ. ಇದು ಸುಮಾರು 1850ರಲ್ಲಿ ಆಗಿದ್ದ ಕತೆ ಇದು. ಮರಗಳೆಲ್ಲ ಬರ್ತವೆ, 20 ವರ್ಷ ಆಗುತ್ತೆ, 30 ವರ್ಷ ಆಗುತ್ತೆ, ಅವು ಹಣ್ಣು ಬಿಡ್ತವೆ, ಬಿದ್ದೋಗ್ತಿರ್ತವೆ. ಯಾವುದೂ ಕೂಡ ಹಣ್ಣಾಗಲ್ಲ, ಕಾಯಿನ ಲೆವೆಲಲ್ಲೇ ಬಿದ್ದೋಗ್ತಾ ಇರ್ತವೆ. ಯಾಕೆ ಅಂತ ಹುಡುಕಿದ್ರೆ ಆ ದ್ವೀಪದಲ್ಲಿ ಪರಾಗ ಕೀಟ ಇಲ್ಲ. ಮರಗಳೇನೋ ಸಾಕಷ್ಟಿದ್ದಾವೆ, ಆದರೆ ಕೀಟ ಇಲ್ಲ ಅಲ್ಲಿ. ಅದುವರೆಗೂ ಗೊತ್ತಿರಲಿಲ್ಲ ಜನರಿಗೆ. ಅದು ಪರಾಗಕ್ರಿಯೆ ಆಗಬೇಕಾದ್ರೆ ಒಂದು ಸಣ್ಣ ಕಣಜ, ಎಷ್ಟು ಚಿಕ್ಕದಿರುತ್ತೆ ಅಂದರೆ ನಿಮ್ಮ ನಿಬ್ ಮೇಲೆ ಒಂದು 3-4 ಕೀಟ ಆಡ್ಬೋದು, ಅಷ್ಟು ಸಣ್ಣ ಇದ್ದಾವೆ ಕೀಟಗಳು. ನಮ್ಗೆ ಯಾರೂ ಕಾಣಲ್ಲ. ನೀವಿಲ್ಲಿ ಯಾರ್ಯಾರು ಹಣ್ಣು ತಿಂದಿದ್ದೀರಾ? ಹತ್ತಿ ಹಣ್ಣು ಕೈ ಎತ್ತಿ. ವೆರಿ ಗುಡ್. ಈ ಕಡೆ ಆ ಕೈ ಎದ್ದರಲ್ಲಿ ಯಾರಾದರೂ ವೆಜಿಟೇರಿಯನ್ ಇದ್ದಾರಾ? ಪ್ಯೂರ್ ವೆಜಿಟೇರಿಯನ್ನು ಇದ್ದೀರಾ? ನೀವು ಕಳ್ಕೊಂಬಿಟ್ಟಿದ್ದೀರ ಮೇಡಮ್ ನಿಮ್ಮ ಜಾತಿನ. ಯಾಕೆಂದರೆ ಹಣ್ಣು ಆಗಬೇಕಾದ್ರೆ ಅದರೊಳಗಡೆ ಕೀಟ ಹೋಗಲೇಬೇಕು, ಕೀಟ ಮಲ್ಟಿಪ್ಲೈ ಆಗಿರಲೇಬೇಕು. ಸೊ ನಾವು ತಿಂದ ಕಡೆ ಆ ಕಣಜ ತಿಂದಿರ್ತೀರ ನೀವು. ಅದೊಂದು ಗಾದೆ ಗೊತ್ತಲ್ಲ, ತಿಂದರೆ ನೊಣೆ ಹಾಕಿ ತಿನ್ನೋದು ಎಮ್ಮೆನೆ ತಿನ್ನೋಣ ಅಂತ. ಹಾಗೆ ಹತ್ತಿ ಹಣ್ಣನ್ನು ತಿಂದಿದ್ರೆ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಸಸ್ಯ ಅಥವಾ ಸಸ್ಯಾಹಾರಿ
ಕಮಿಟ್ಮೆಂಟ್ನ ಕಳ್ಕೊಂಡಿದ್ದೀರ ನೀವು, ಡೋಂಟ್ ವರಿ, ಪಾಪ ಗೊತ್ತಿಲ್ಲ ಆಗಿರೋದು. ಹಾಗೆ ಆಗಿನ ಕಾಲದಲ್ಲಿ ಜನರಿಗೆ ಈ ಕೀಟದಿಂದ ಅದು ಪರಾಗಕ್ರಿಯೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಅವನು ಆ ಕೀಟ ನೋಡ್ಕೊಳ್ಳಿಲ್ಲ, ಬರೀ ಮರಗಳಾಗ್ದ. 200 ಎಕರೆ ಅಷ್ಟು, ಸುಮಾರು ಒಂದು ಎಕರೆಗೆ 40-50 ಮರ ಅಂತಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, 20,000 ಮರ ಆಯ್ತೇನೋ. ಅದಕ್ಕೆ ಇನ್ವೆಸ್ಟು ಮಾಡಿದ್ದ. 25 ವರ್ಷ ಆದರೂ ಅವನಿಗೆ ಲಾಭ ಬರಲಿಲ್ಲ, ಯಾಕಂದರೆ ಹಣ್ಣು ಬಿಡ್ತಾ ಇಲ್ಲ, ಕಾಯಿ ಬರುತ್ತೆ ಅಷ್ಟೇ. ಆಮೇಲೆ ಮೆಕ್ಸಿಕೋದಿಂದ ಯಾರೋ ವಿಜ್ಞಾನಿ ಇಳ್ಕೊಂಡು ಹಿಡಿತಾರೆ ಅದಕ್ಕೊಂದು ಕೀಟ ಬೇಕು ಅಂತ. ಅದು ಇವ್ರಿಗೆ ಗೊತ್ತಾಗಿ ಕೊನೆಗೆ ಅದನ್ನೆಲ್ಲ ಕೊಚ್ಚಾಕ್ತಾರೆ, ಅವನು ಏನು ಪ್ರಯೋಜನ ಇಲ್ಲ ಅಂತ. ಹೀಗೆ ವಿಜ್ಞಾನದ ಜ್ಞಾನ ಇಲ್ಲೇ ಇದ್ದರೆ ಸಂರಕ್ಷಣೆ ಆಗಲಿ ಅಥವಾ ಪ್ರೊಡಕ್ಷನ್ ಆಗಲಿ ಭಾಳ ಕಷ್ಟ. ಆ ಸಂರಕ್ಷಣೆ ಆಗಲ್ಲ ಅನ್ನೋದಕ್ಕೆ ಉದಾಹರಣೆ ಯಲ್ಲಪ್ಪ ರೆಡ್ಡಿ, ಪ್ರೊಡಕ್ಷನ್ ಆಗಲ್ಲ ಅನ್ನೋದಕ್ಕೆ ಉದಾಹರಣೆಗೆ ದ್ವೀಪದ ಆ ವ್ಯಾಪಾರಿ. ಸೊ ವಿಜ್ಞಾನದ ಜ್ಞಾನ ಬಹಳಷ್ಟು ಕಡೆ ಭಾಳ ಇಂಪಾರ್ಟೆಂಟು. ಸಾಮಾನ್ಯವಾಗಿ ನಾವು ಅದನ್ನು ಗಮನಿಸಲ್ಲ ಎಷ್ಟು ಇಂಪಾರ್ಟೆಂಟ್ ಅಂತ. ಈ ರೀತಿಯಾಗಿ ಫೈಕಸ್ ಸ್ಪೀಸೀಸ್ ಬಗ್ಗೆ ಏನು ನಮಗೆ ಸತ್ಯ ಮತ್ತು ಮಿಥ್ಯೆಗಳನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ. ನಾವು ಕೂಡ ಸರ್ ಇಲ್ಲಿ ಶಿವಮೊಗ್ಗದಲ್ಲಿ ಪ್ರಥಮವಾಗಿ ಒಂದು ಫೈಕಸ್ ಇದು ಬೆಂಗಾಲೆನ್ಸಿಸ್, ನಮ್ಮ ಆಲದ ಮರ ಒಂದು ರಸ್ತೆ ಅಗಲೀಕರಣಕ್ಕೆ ಹೋಗ್ತಾಯಿತ್ತು. ಒಂದು ಪ್ರಯತ್ನ ಪಟ್ವಿ, ಅದನ್ನು ಶಿಫ್ಟ್ ಮಾಡಿದ್ವಿ, ಅದು ಸಕ್ಸಸ್ ಆಯಿತು. ಆಲದ ಮರದ ತಮ್ಮ ಬುಕ್ ಮೇಲೆ ಓದಿ ಪ್ರೇರೇಪಿತ ಆಗಿದ್ದೇನೆ ಅಂತ ಹೇಳಿದರೆ, ಆಲದ ಮರ ಅಥವಾ ಈ ಫೈಕಸ್ ಜಾತಿ ಕಂಡ್ರು ತುಂಬ ಖುಷಿ ಸರ್. ಒಂದು ಅನುಭವ ಹೇಳ್ಕೊಡ್ಬೇಕಂದ್ರೆ, ಒಂದು ಕಳೆದ ವರ್ಷ ನಾನು ಕರ್ತವ್ಯ ಮಾಡ್ತಕ್ಕಂಥ ಕೆಲಸದಲ್ಲಿ ಏನಾಯಿತು ಅಂದರೆ, ಒಂದಿಷ್ಟು ಜನ ಒತ್ತುವರಿಗೆ ಪ್ರಯತ್ನ ಪಟ್ಟರು. ಆ ಜಾಗದಲ್ಲಿ ಒಂದು ವಿಶಾಲವಾಗಿ ಹರಡ್ಕೊಂಡಿರ್ತಂಥ ಆಲದ ಮರ ಇತ್ತು. ನನಗೆ ಅದ್ರ ಬಗ್ಗೆ ಭಾರಿ ಖುಷಿ. ಯಾವಾಗ ಫೀಲ್ಡಿಗೆ ಹೋದರೆ ಅಲ್ಲೇ ಕೂರ್ತಿದ್ವಿ. ಆ ಕಾರಣಕ್ಕಾಗಿ ಏನಾಯಿತು, ಅಲ್ಲಿ ಒತ್ತುವರೆಗೆ ಟ್ರೈ ಮಾಡಿದರು. ಆವಾಗ ಅದನ್ನು ಬಿಡದೇನೆ ಭಾಳಷ್ಟು ಜನ ಸ್ನೇಹಿತರ ಮತ್ತು ಸಂಘ ಸಂಸ್ಥೆಗಳ ಸಹಾಯದಿಂದ, ಮತ್ತು ಇಲ್ಲೊಬ್ಬರು ಒಳ್ಳೆಯ ಜಿಲ್ಲಾಧಿಕಾರಿಗಳಿದ್ರು ನಮ್ಮ ಶಿವಮೊಗ್ಗದಲ್ಲಿ, ಅವ್ರ ಸಹಾಯದಿಂದ, ನಮ್ಮ ಮೇಲಾಧಿಕಾರಿಗಳ ಸಹಾಯದಿಂದ 13.5 ಎಕರೆ ಜಾಗವನ್ನು ಉಳಿಸ್ಕೊಂಡ್ವಿ. ಆ ಕಾರಣಕ್ಕಾಗಿ ಸರ್ ಅದು ಮುಖ್ಯಮಂತ್ರಿ ಪದಕ ಬಂದಿದ್ದು. ಆವಾಗ ಏನಾದರೂ ಒಂದು ಪ್ರೇರೇಪಣೆ ಇರಬೇಕಲ್ಲ ಅಂಥೇಳಿ ಆ ಆಲದ ಮರನೇ ನನಗೆ ಭಾಳಷ್ಟು ಖುಷಿ ಕೊಡ್ತಿತ್ತು ಅಲ್ಲಿ ಹೋಗಿ ಕೂತಾಗ. ಈ ರೀತಿಯ ಆಲದ ಮರದ ಬಗ್ಗೆ ಒಂದು ಇದನ್ನು ಹೇಳಬೇಕಾಯ್ತು ಸರ್. ಹಾಗೆಯೇ ಸರ್ ಮಾಡಿದಂಥ ಕೆಲಸವನ್ನು ಹೇಳಿದ್ವಲ್ಲ, ಈ ಸಸ್ಯಗಳನ್ನು ಗುರುತಿಸಿ ದಾಖಲೆ ಮಾಡ್ತಕ್ಕಂಥದ್ದು ಭಾಳ ಈಸಿ ಕೆಲಸ ಅಲ್ಲ ಅಂತ ಆವಾಗಲೇ ಹೇಳಿದೆ. ಅವ್ರಿಗೆ ಚರ್ಚೆ ಮಾಡ್ತಾರೆ ಯಾಕೆ ಮಾಡಬೇಕು ಅಂತೇಳಿ. ಅವಾಗ ಸರ್ ಪ್ರಶ್ನೆಯನ್ನು ಮಾಡ್ತಾರೆ, ಒಂದು 4 ಪಾಯಿಂಟನ್ನು ಹೇಳ್ತಾರೆ. ಏನಂತ ಹೇಳಿದರೆ, ನಮ್ಮ ಪಶ್ಚಿಮ ಘಟ್ಟ ಅಷ್ಟು ಶ್ರೀಮಂತ ಇದೆ, ಹಾಗೆ ಎಲ್ಲ ಹೇಳೇ ಆಯಿತು. ಆದರೆ ಅದರಲ್ಲಿ ಎಷ್ಟು ಪ್ರಭೇದಗಳಿದ್ದಾವೆ, ಏನಿದೆ, ಪ್ರಸ್ತುತ ಸ್ಥಿತಿ ಏನಿದೆ ಅನ್ನೋದನ್ನು ಹಿಂದೆ ಯಾರೂ ದಾಖಲೆ ಮಾಡಿರಲಿಲ್ಲ. ಅದನ್ನು ತಿಳ್ಕೊಳ್ಬೇಕಲ್ಲ, ಅದು ಒಂದು ಪಾಯಿಂಟ್. ಅದನ್ನು ಸರ್ ಹೇಳ್ತಾರೆ, ಪ್ರಶ್ನೆ ಮಾಡ್ತಾರೆ. ಹಾಗೆಯೇ ಕೆಲವೊಂದು ಹಣ್ಣಿನ ಪ್ರಭೇದಗಳಿದೆ. ಉದಾಹರಣೆಗೆ ಗಾರ್ಸಿನಿಯಾ, ನಾವು ಕೆಲವು ಅಷ್ಟೇ ನೋಡ್ತೀವಿ, ಇದು ಕೋಕಮ್ ಅದು ಅಷ್ಟೇ ನೋಡ್ತೀವಿ. ಅದಲ್ಲದೆ ಗಾರ್ಸಿನಿಯಾ ಇಂಡಿಕಾ, ಗಾರ್ಸಿನಿಯಾ ಕಾಂಬೋಜಿಯಾ, ಗಮ್ಮಿಘಟ್ಟ ಅಂತೇಳಿ ಅದು ನಮ್ಮ ಕಾಡಲ್ಲಿ ಚೆನ್ನಾಗಿ ಬರುತ್ತೆ. ಆ ಥರದ ಹಣ್ಣುಗಳ ಔಷಧಿಯ ಉಪಯೋಗ ನಮಗೆ ಗೊತ್ತಿದೆ. ಆ ಹಣ್ಣುಗಳನ್ನು ಬಳಸ್ಕೋಬೇಕು. ಆದರೆ ಅವುಗಳನ್ನು ಯಾವ ಮಟ್ಟಿಗೆ ನಾವು ಅದನ್ನು ಕೊಯ್ಲು ಮಾಡಬೇಕು, ಅದನ್ನು ಒಂದು ಸಸ್ಟೈನಬಲ್ ಯೂಸ್ ಮಾಡಬೇಕಲ್ಲ. ಆ ಸಸ್ಟೈನಬಲ್ ಯೂಸ್ ಮಾಡಬೇಕಂದ್ರೆ ಅದ್ರ ಬಗ್ಗೆ ಗೊತ್ತಿರಬೇಕು ನಮಗೆ. ಅದು ಗೊತ್ತಿಲ್ಲ ಅಂದರೆ ಅದನ್ನೇ ಆ ಪ್ರಭೇದನ ಹಾಳು ಮಾಡ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ. ಅಂದರೆ ಎಲ್ಲ ಹಣ್ಣನ್ನು ಕಿತ್ಕೊಂಡ್ಬಂದುಬಿಟ್ರೆ ಅಲ್ಲಿ ಅದನ್ನು ನಂಬಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಆ ಎಕಾಲಜಿನ ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ. ನಾವು ಆ ನಿಟ್ಟಿನಲ್ಲಿ ಅದ್ರ ಬಗ್ಗೆ ನಮಗೆ ಮಾಹಿತಿ ಇದೆಯಾ ಅಂತ ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ. ಅಂದರೆ ಆ ಒಂದು ಪ್ರಕ್ರಿಯೆಯು ಕೂಡ, ಆ ಮಾಡ್ತಕ್ಕಂಥ ಕೆಲಸಕ್ಕೂ ಕೂಡ ಯಾಕೆ ಮಾಡಬೇಕು ಅಂತ ಹೇಳಿ ಸುಮಾರಷ್ಟು ಚರ್ಚೆಗಳು ನಡೆದಾಗ ಸರ್ ಇವೆಲ್ಲ ಹೇಳ್ತಾರೆ. ಇದು 2ನೇ ಪಾಯಿಂಟ್. ಇನ್ನೊಂದು, ಕೆಲವೊಂದು ಔಷಧೀಯ ಸಸ್ಯಗಳಿದೆ ನಮ್ಮ ಶಿವಮೊಗ್ಗ ಸೇರಿದಂತೆ. ಒಂದು ಮ್ಯಾಪಿಯಾ ಫೋರ್ಟಿಡಾ, ಅದಕ್ಕೆ ನೊಥೋಫೆಟೈಡ್ಸ್ ನಿಮೋನಿಯಾನ ಅಂತಲೂ ಕರೀತಾರೆ, ತುಳುಲಿ ಪೀನಾರಿ ಅಂತ ಕರೀತಾರೆ. ಸ್ವಲ್ಪ ಅದು ಹೇಸಿಗೆ ವಾಸನೆ ಬರುತ್ತೆ. ಆದರೆ ಅದರಲ್ಲಿನ ಆ ಸಸ್ಯದ ಎಲ್ಲ ಭಾಗಗಳಲ್ಲೂ ಒಂದು ಕ್ಯಾಂಪ್ಟೋಥೆಸಿನ್ ಅಂತೇಳಿ ಒಂದು ಆಲ್ಕಲೈಡ್ ಇದೆ. ಅದು ಈ ಕಾರ್ಸಿನೋಜೆನಿಕ್ ಸೆಲ್, ಕ್ಯಾನ್ಸರ್ಗೆ ಕಾರಣದಂಥ ಸೆಲ್ಸನ್ನು ಕೊಲ್ಲೋ ಶಕ್ತಿ ಇರೋದ್ರಿಂದ ತುಂಬ ಅದು ಇವತ್ತೇನಾಗಿದೆ, ಆ ಕಾರಣಕ್ಕಾಗಿ ಸ್ಮಗ್ಲಿಂಗ್ ಆಗ್ತಿದೆ. ಈ ರೀತಿಯ ಸಸ್ಯಗಳು ಎಲ್ಲಿದ್ದಾವೆ, ಅವು ಯಾವುದೋ ಕಾರಣಕ್ಕೆ ಸ್ಮಗಲ್ ಆಗಿ ಅದು ವಿನಾಶ ಆಗಿಬಿಟ್ರೆ ಪ್ರಕೃತಿಯಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಮತ್ತು ಆ ಥರದ ನಾವು ಸಂರಕ್ಷಣೆ ಮಾಡಬೇಕು ಅಂದರೆ ನಮಗೆ ಅದು ಸ್ಟ್ಯಾಟಿಸ್ಟಿಕ್ಸ್ ಬೇಕು. ಎಲ್ಲಿ ಎಷ್ಟಿದೆ, ಎಷ್ಟು ಹಡ್ಕೊಂಡಿದೆ, ಆ ಡಿಸ್ಟ್ರಿಬ್ಯೂಷನ್ ಒಂದು ಸೈಂಟಿಫಿಕ್ಕಾಗಿ ಸ್ಟಡಿ ಮಾಡಬೇಕಲ್ಲ, ಆ ಅವಶ್ಯಕತೆ ಇದೆ ಅಂಥೇಳಿ ಆ 3ನೇ ಪಾಯಿಂಟನ್ನು ಹೇಳ್ತಾರೆ. ಮತ್ತು ಜೊತೆಗೆ ನಮ್ಮ ಈ ಪಶ್ಚಿಮ ಘಟ್ಟದಲ್ಲಿ ಯಾವ್ಯಾವ ಸ್ಪೀಸೀಸು ಹೇಗಿದೆ, ಆ ಸಾಂದ್ರತೆ ಏನು, ಒಟ್ಟಾರೆ ಅದರದ್ದು ಒಂದು ಮ್ಯಾಪ್ ಮಾಡಬೇಕು. ಅದು ಒಂದು ನಮ್ಮಲ್ಲಿ ಏನಾದ್ರು ಅವೈಲೇಬಲ್ ಇದೆಯಾ, ಇಲ್ಲ. ಈ ಎಲ್ಲ ಕಾರಣಕ್ಕಾಗಿ ಆ ಒಂದು ಕೆಲಸ ಮಾಡಲೇಬೇಕು ಅಂತ ಹೇಳಿ ಸರ್ ಅದೊಂದು ದೊಡ್ಡ ತಂಡವನ್ನು ಕಟ್ಕೊಂಡು ಒಂದು ಒಳ್ಳೆಯ ಸಾಧನೆ ಅಂತಲೇ ಹೇಳ್ಬೋದು, ಅದನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ನಮ್ಮೆಲ್ಲರಿಗೂ ಅದು ಲಭ್ಯ ಇದೆ. ಹಾಗಾಗಿ ಇನ್ನೊಂದು ವಿಚಾರ ಬರುತ್ತೆ, ಹಾಗಾದರೆ ಈ ಸಸ್ಯಗಳನ್ನು ದಾಖಲೆ ಮಾಡೋದ್ರಿಂದ ಏನು ಪ್ರಯೋಜನ? ಇದು ಒಂದು ಡೈವರ್ಸಿಟಿ ಗೊತ್ತಾಗುತ್ತೆ. ಆವಾಗಲೇ ಒಂದಿಷ್ಟು ಕಾರಣಗಳನ್ನು ಕೊಟ್ಟೆ. ಈ ಕುರಿತಂತೆ ಒಬ್ಬರು CD ಡಾರ್ಲಿಂಗ್ಟನ್ ಅಂತ ಹೇಳೋ ಒಬ್ಬ ವಿಜ್ಞಾನಿ, ಅವರು ಯಾರೋ ಒಬ್ಬರು ಒಂದು ಕೃತಿನ ಬರೀತಾರೆ, ಒಬ್ಬ ಲೇಖಕಿ. ಅಂದರೆ ಫಾರೆಸ್ಟಲ್ಲಿ ಬಂತಕ್ಕಂಥ ವೈಲ್ಡ್ ಫ್ಲವರ್ಸ್ ಬಗ್ಗೆ ಒಂದು ಪುಸ್ತಕವನ್ನು ರೆಡಿ ಮಾಡಿ ಅದಕ್ಕೆ ಮುನ್ನುಡಿ ಬರೀಲಿಕ್ಕೆ ಕೊಡ್ತಾರೆ ಸರ್. ಮುನ್ನುಡಿ ಬರೀಲಿಕ್ಕೆ ಕೊಟ್ಟಾಗ ಅವರು
ಏನಂತ ಬರೀತಾರೆ ಅಂದರೆ, ನಾವು ಬ್ರಿಟಿಷರು ನಮ್ಮ ಸಕ್ಕರೆ ಸಂಬಾರ ಪದಾರ್ಥಗಳನ್ನು ಪೂರ್ವದಿಂದ ಪಡೆದರೂ ನಮ್ಮದೇ ಆದ ಔಷಧೀಯ ಹಾಗೂ ಇನ್ನಿತರ ಸಸ್ಯಗಳನ್ನು ಬ್ರಿಟನ್ನಲ್ಲಿ 300 ವರ್ಷಗಳಿಂದ ಕ್ರಮಬದ್ಧವಾಗಿ ಅಭ್ಯಸಿಸಿ ಅವುಗಳ ವಿವರ ಹಿರಿಮೆಗಳನ್ನು ದಾಖಲಿಸುವುದು, ಆ ಸಸ್ಯಗಳ ರಚನೆಯನ್ನು ಚಿತ್ರಿಸುವುದರೊಂದಿಗೆ ನಾವು ನಮ್ಮ ರಾಷ್ಟ್ರೀಯ ಸಂಪತ್ತಾದ ಸಸ್ಯಗಳ ದಾಖಲೆ ಇಡುತ್ತಾ ಬಂದಿದ್ದೇವೆ ಅಂಥೇಳಿ ಉಲ್ಲೇಖ ಮಾಡ್ತಾರೆ. ಆ ಥರ ನಮ್ಮಲ್ಲಿ ಮಾಡಿದ್ದೀವಾ? ನಮ್ಮಲ್ಲೂ ಕೂಡ ಇದೆ, ಆ ದಾಖಲೆ ಇದೆ. ಆದರೆ ಏನಾಗಿದೆ, ಕೆಲವಷ್ಟು ಸಸ್ಯಶಾಸ್ತ್ರಜ್ಞರ ಮತ್ತು ವಿದ್ಯಾರ್ಥಿಗಳ ಪಠ್ಯಪುಸ್ತಕದ ಒಂದು ಭಾಗವಾಗಿ ಮಾತ್ರ ಉಳಿದಿದೆ. ಹಾಗಾದರೆ ನಾವೇನು ಮಾಡ್ಬೋದು? ನಮ್ಮ ಮಕ್ಕಳಿಗೆ ಸಣ್ಣವರಿದ್ದಾಗಲಿಂದ ಹೇಳಿದೆ ನಮ್ಮ ಪರಿಸರದಲ್ಲಿ ಕಂಡು ಬರ್ತಕ್ಕಂಥ ಇವುಗಳನ್ನು ಬಗ್ಗೆನೇ ಹೇಳೋದು. ಈಗ ಸರ್ ಹೇಳಿದರು ಒಂದು ಕ್ರೋಟಾನ್ ಗಿಡದ ಬಗ್ಗೆ, ಅದರಲ್ಲಿ ಹೇಗೆ ಬ್ರ್ಯಾಂಚಸ್ ಆಗುತ್ತೆ ಅನ್ನೋದನ್ನು. ಈಗ ಸಣ್ಣ ಉದಾಹರಣೆ ಹೇಳೋದಾದರೆ, ನಮ್ಮಲ್ಲಿ ಒಂದು ಸ್ವಸ್ತಿಕ್ ಹೂ ಅಂತೇಳಿ ನಾವು ಪೂಜೆಗೆ ಬೆಳೆಸ್ತೀವಿ. ಅದ್ರ ವೈಲ್ಡ್ ಪ್ಲ್ಯಾಂಟ್ ಕೂಡ ನಮ್ಮ ಇದರಲ್ಲಿ ಇದೆ, ನಾಗರ ಕೂಡ ಅಂತ ಹೇಳಿ ಕರಿತೀವಿ ಸರ್. ಅದರದ್ದು ಬ್ರ್ಯಾಂಚಿಂಗ್ ಹೆಂಗಿರುತ್ತೆ ಅಂದರೆ ಡೈಕೋಟಮಸ್ ಬ್ರ್ಯಾಂಚಿಂಗ್. ಇದು ನಾವು ಮನೆಯಲ್ಲಿ ಹತ್ರನೇ ತೋರಿಸ್ಬೋದು. ಒಂದು ರೆಂಬೆ ಹಿಂಗೆ ಕವಲು ಹೊಡೆದ್ರೆ ಮತ್ತೆ ಅದರಿಂದ 2 ಕವಲು ಹೊಡಿತಾ ಹೋಗ್ತದೆ. ಈ ಥರದ ನಮ್ಮಲ್ಲಿ ಸಿಗ್ತಕ್ಕಂಥ ಉದಾಹರಣೆಗಳನ್ನು ಮೂಲಕ ಕೊಡೋದ್ರಿಂದ ಮಕ್ಕಳಿಗೆ ಆ ವೈಜ್ಞಾನಿಕ ಚಿಂತನೆ, ಆಮೇಲೆ ಯಾವುದೇ ಒಂದು ಹೇಳಿಕೆ ಅಥವಾ ಏನಾದರೂ ಘಟನೆಯನ್ನು ಸುಮ್ಮನೆ ನಂಬದೆ ವೈಜ್ಞಾನಿಕವಾಗಿ ಅನಲೈಸ್ ಮಾಡಿ ತಿಳ್ಕೊಳ್ಳೋ ಅಂಥ ಒಂದು ಗುಣಗಳನ್ನು ನಾವು ಕಲಿಸ್ಬೋದು. ಹಾಗೆ ಮಾಡಿದರೆ ಮಾತ್ರ ಮುಂದೆ ಅವರು ಕೂಡ ಗಣೇಶಯ್ಯ ಸರ್ ಅವರಂಥ ವಿಜ್ಞಾನಿಗಳ ಸಾಲಿನಲ್ಲಿ ಸೇರ್ಬೋದು. ಇಲ್ಲಾಂದರೆ ನೋಡಿ, ಎಷ್ಟು ಅಪರೂಪ ನಮ್ಮಲ್ಲಿ ಇದೇ ಒಂದು ತುಂಬ ವರ್ಷಗಳ ಹಿಂದೆ ಮಾಡಿದರೆ. ಮತ್ತು ಸರ್ ಸಾಧನೆ ಕೂಡ ಯಾಕೆ ಗ್ರೇಟ್ ಅಂತ ಹೇಳ್ತೀವಿ ಅಂದರೆ, ಸರ್ ಪುಸ್ತಕ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಇತ್ತೀಚೆಗೆ, ಬಟ್ ಇವರು ರಿಸರ್ಚ್ ಯಾವಾಗಿನೂ ಪ್ರಾರಂಭ ಮಾಡಿದರು. ಆಮೇಲೆ ಕೆಲವು ವಿಷಯಗಳು ಅವಾಗ ಸಿಗ್ತಾಯಿಲ್ಲ. ಇವಾಗ ಏನೋ ಒಂದಿಷ್ಟು ವಿಷಯಗಳ ತಿಳ್ಬೇಕಂದ್ರೆ ನಾವು ನೆಟ್ಟಲ್ಲಿ ಸರ್ಚ್ ಮಾಡಿದರೆ, ಗೂಗಲಲ್ಲಿ ಸರ್ಚ್ ಮಾಡಿದರೆ ಸ್ವಲ್ಪ ಪೂರಕ ಮಾಹಿತಿ ಸಿಗುತ್ತೆ. ಅದು ಯಾವುದೂ ಇಲ್ಲದ ಕಾಲದಲ್ಲಿ ಸರ್ ಅವುಗಳ ಪ್ರಯೋಗಗಳನ್ನು ಮಾಡಿ ತುಂಬ ಯಶಸ್ಸನ್ನು ಕಂಡಿದ್ದಾರೆ. ಆ ಬಗ್ಗೆ ಸರ್ ಇದಕ್ಕೆ ನಮ್ಮ ತುಂಬ ಹೆಮ್ಮೆ. ಮತ್ತು ಇವನ್ನೆಲ್ಲ ಇಟ್ಕೊಂಡು ನಾವು ಬರೀ ಸರ್ ಬುಕ್ ಬರೆದ್ರು, ನಾವು ಓದಿದ್ವಿ, ಬುಕ್ ಮುಚ್ಚಿಟ್ವಿ, ಇದಾಗಬಾರ್ದು. ಅದಕ್ಕೆ ಸರಿಂದ ಪ್ರೇರೇಪಣೆಯಾಗಿ ನಾವು ಸುಮಾರಷ್ಟು ಕೆಲಸಗಳನ್ನು ಮಾಡ್ತಿದ್ವಿ. ಏನಂದರೆ, ನಾವು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ, ಇನ್ನು ನಮ್ಮ ಅರಣ್ಯ ಇಲಾಖೆಯವ್ರಿಗೆ ಏನಂದರೆ, ನಾವು ನಡೆದಾಡ್ತಕ್ಕಂಥ ಜಾಗದಲ್ಲಿ ಅನೇಕ ಬೇರೆ ಬೇರೆ ಸೀಸನ್ನಲ್ಲಿ ಒಂದಿಷ್ಟು ಫ್ಲವರ್ ಆಗಿರೋದು ನೋಡ್ತೀವಿ, ಹಣ್ಣು ಆಗಿರೋದು ನೋಡ್ತೀವಿ, ಕೆಲವೊಂದು ಸಲ ಹಣ್ಣು ಬಿಡದೇ ಇರೋದು ನೋಡ್ತೀವಿ. ಇವನ್ನೆಲ್ಲ ಮಾಡಿ ನಾವು ಏನಾದರೂ ಮಾಡಬೇಕಲ್ಲ ಅಂಥೇಳಿ ಸರಿಂದನೇ ಪ್ರೇರೇಪಣೆಯಾಗಿ ನಮ್ಮಲ್ಲಿಗೆ ಒಬ್ಬರು ACF ಬಂದಿದ್ದರು, ಪ್ರೊಫೆಷ್ನರಿ. ಅವ್ರನ್ನೇ ಕರ್ಕೊಂಡೋಗಿ ನಾವು ನಮ್ಮ ಶಿಕಾರಿಪುರದ ಕಾಡನ್ನು ತಿರುಗಿ 1 ತಿಂಗಳಲ್ಲಿ ಒಂದು ಇದನ್ನು ರೆಡಿ ಮಾಡಿದ್ವಿ. ಅದಕ್ಕೆ ಸರನ್ನು ತೋರಿಸಿದ್ವಿ, ಇದಕ್ಕೆಲ್ಲ ಪ್ರೇರೇಪಣೆ ಸರ್ ತಾವು ಅಂಥೇಳಿ. ಇದೊಂದು ಪ್ಲ್ಯಾಂಟ್ ಡೈವರ್ಸಿಟಿ ಆಫ್ ಶಿಕಾರಿಪುರ ಅಂಥೇಳಿ ಮಾಡಿದ್ವಿ. ಈ ರೀತಿಯ ಕೆಲಸ ಆಗಬೇಕು, ಇದಕ್ಕೆಲ್ಲ ಸರ್ ನಮಗೆ ಪ್ರೇರೇಪಣೆ ಅಂತ ಹೇಳ್ತಾ, ಇನ್ನು ಸರ್ ನಮ್ಮ ಭದ್ರಾ ಅಭಯಾರಣ್ಯದ ಸುಕಾಲತಿ ಗೆಸ್ಟ್ ಹೌಸಿಗೆ ಬಂದು ಕೂಡ ಅಲ್ಲಿ ಒಂದು ವಿಶಿಷ್ಟ ರೀತಿಯ ಇರುವೆಗಳು, ಅವುಗಳ ಆಹಾರ ಸಂಗ್ರಹಣೆಗೆ ಹೋಗ್ತಕ್ಕಂಥ ದಾರಿಯನ್ನು ಹುಡುಕ್ತಾ ಹೋಗಿ ಎಷ್ಟು ಕಷ್ಟಗಳ ನಡುವೆ, ಅದು ಎಂಥ ಸ್ಥಿತಿಯಲ್ಲಿ ಅವರು ಮೇಡಮ್ ಅವರು ಪ್ರೆಗ್ನೆಂಟ್ ಇರುವಾಗ ಅಲ್ಲಿಗೆ ಬಂದಾಗ ಈ ಒಂದು ವಿಷಯದ ಬಗ್ಗೆ, ಅಂದರೆ ಒಬ್ಬ ವಿಜ್ಞಾನಿಯಾಗಿ ಇದ್ದಾಗ ಯಾವಾಗಲೂ ಅದೇ ಚಿಂತನೆ ಇರುತ್ತೆ, ಪ್ರೊಫೆಷ್ನಲಿಸಮ್ ಇದ್ದೇ ಇರುತ್ತೆ. ಅದಕ್ಕೆ ನಮ್ಮ ಸ್ಟಾಫಿಗೆ ಕೆಲವೊಂದು ಸಲ ಹೇಳ್ತೀನಿ ಸರ್, ಪ್ರೊಫೆಷ್ನಲಿಸಮ್ ಹೆಂಗಿರಬೇಕು ಅಂದರೆ, ತಮಾಷೆಗೆ ಹೇಳ್ತೀನಿ, ಯಾರಾದ್ರು ಮತ್ತೆ ಆ ಥರ ಇದ್ರೆ ತಪ್ಪು ತಿಳ್ಕೊಬೇಡಿ. ಈಗ LIC ಏಜೆಂಟ್ ಅವ್ರು ನೋಡಿರ್ಬೋದು, ನೀವು ಮದುವೆ ಸಮಾರಂಭಕ್ಕೆ ಹೋಗಲಿ ಎಲ್ಲಿ ಹೋಗಲಿ ಅವ್ರೇನು ಹೇಳ್ತಾರೆ, ಒಂದು ಪಾಲಿಸಿ ಮಾಡಿಸಿ ಅಂತ. ಹಾಗೆ ನಾವು ಎಲ್ಲಿ ಹೋದರೂ ಕೂಡ ಗಿಡಗಳ ಬಗ್ಗೆ ಇದ್ರ ಬಗ್ಗೆ ನಮ್ಮ ಪ್ರೊಫೆಷ್ನಲಿಸಮ್ ಒಂದು ಇದು ಇಟ್ಕೋಬೇಕಂತ ಹೇಳ್ತಾ ಇರ್ತೀನಿ ಸರ್. ಈ ರೀತಿಯಾಗಿ ಈ ಸಸ್ಯಸಗ್ಗ ಪುಸ್ತಕದಲ್ಲಿ ನಾವು ಇಷ್ಟೊಂದು ಅಂಶಗಳನ್ನು ಕೇಳ್ತೀನಿ. ಇನ್ನೂ ಹೆಚ್ಚಿನ ಈಗೇನು ಹೇಳಿರ್ತಕ್ಕಂಥ ವಿಷಯಗಳಿದಾವಲ್ಲ ಅವನ್ನ ಡಿಟೇಲ್ ಆಗಿ ಆ ಪುಸ್ತಕದಲ್ಲಿ ಓದ್ಬೋದು. ನಂತರ ಸಸ್ಯಸಗ್ಗದಲ್ಲಿನ ಕೆಲವು ಅಂಶಗಳನ್ನು ಇನ್ನೊಂದು ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ, ದಿವ್ಯ ಸುಳಿ ಅಂಥೇಳಿ. ಆ ಒಂದು ಪ್ರಮುಖ ವಿಷಯವನ್ನು ಇಲ್ಲಿ ಚರ್ಚೆ ಮಾಡೋದಾದರೆ, ಈ ಸಸ್ಯಸಗ್ಗ ಪುಸ್ತಕದಲ್ಲಿ ಇಲ್ಲ. ನಾವೇನು ಸಂಜೀವಿನಿ ಬಗ್ಗೆ ಕೇಳಿದ್ದೀವಲ್ಲ, ಲಕ್ಷ್ಮಣನು ಇದಾದಾಗ ಪ್ರಾಣ ಹೋದಾಗ ಅವನಿಗೆ ಆಂಜನೇಯ ಹೋಗಿ ಬೆಟ್ಟನೇ ತಂದು, ಸಂಜೀವಿನಿ ಬೆಟ್ಟವನ್ನೇ ತಂದು ಬದುಕಿಸ್ತಾನೆ ಅಂಥೇಳಿ. ಹಾಗಾದರೆ ಆ ಸಸ್ಯಗಳು ನಮ್ಮಲ್ಲಿ ಇದ್ದಾವ, ನಿಜವಾಗ್ಲೂ ಇದ್ವಾ? ಅದ್ರ ಬಗ್ಗೆ ಒಂದು ಸಂಶೋಧನೆ ಬಹಳ ಆಶ್ಚರ್ಯಕರ, ಅದನ್ನು ಮಾಡ್ತಾರೆ ಕೂಡ ಸರ್. ಅಂದರೆ ಅವರು ಹೇಗೆ ವಿಚಾರ ಮಾಡ್ತಾರೆ ಅಂದರೆ, ಈಗ ನಮ್ಮ ಭಾರತದಲ್ಲಿ 18,000ದಿಂದ 20,000 ಸಸ್ಯ ಪ್ರಭೇದಗಳಿದ್ದಾವೆ. ಈಗೇನು ಹೇಳ್ತಕ್ಕಂಥ ಸಂಜೀವಿನಿ ಸಸ್ಯಗಳು ಆ 20,000ದಲ್ಲಿ ಯಾವುದಾದ್ರೂ ಒಂದು ಆಗಿರುತ್ತೆ. ಅವರು ವಿಚಾರ ಮಾಡ್ತಾ ಹೋಗ್ತಾರೆ, ಒಬ್ಬ ವಿಜ್ಞಾನಿಯಾಗಿ ಹೇಗೆ ವಿಚಾರ ಮಾಡ್ತಾರೆ ನೋಡಿ. ಈಗ ಅವನು ಸಂಜೀವಿನಿ ಬೆಟ್ಟ ತಂದಿದ್ದ ಅಂದರೆ, ಆ ಸಂಜೀವಿನಿ ಅಂತಕ್ಕಂಥ ಸಸ್ಯ ಬೆಟ್ಟದಲ್ಲಿ ಮಾತ್ರ ಬೆಳೀತದೆ, ಅಲ್ಲಿ ಒಂದು ಕ್ಲಾರಿಟಿ ಸಿಕ್ತು. ಆ ಸಸ್ಯಕ್ಕೆ ನಮ್ಮ ಭಾರತದಲ್ಲಿ ತುಂಬ ಎಲ್ಲ ಗೊತ್ತಿದೆ ರಾಮಾಯಣದ ಬಗ್ಗೆ, ಎಲ್ಲ ಭಾಷೆಗಳಲ್ಲೂ ಎಲ್ಲ ಪ್ರಾಂತ್ಯದಲ್ಲೂ ಆ ಸಸ್ಯಗಳ ಬಗ್ಗೆ ಉಲ್ಲೇಖ ಇರಬೇಕು. ಇನ್ನೊಂದು ಪಾಯಿಂಟು, ಮತ್ತು ಆ ಸಸ್ಯಕ್ಕೆ ಔಷಧೀಯ ಗುಣ ಇರಬೇಕು, ಅಂದರೆ ಜೀವವನ್ನು ಮತ್ತೆ ಕೊಡ್ತಕ್ಕಂಥ ಅಂಶ ಅಥವಾ ಒಂದು ಯಾವುದಾದ್ರೂ ಔಷಧೀಯ ಗುಣ ಇರಬೇಕು. ಇವೆಲ್ಲ ಇಟ್ಕೊಂಡು ಹುಡುಕ್ತಾರೆ.
ಹುಡುಕಿ ಮೊದಲು ಒಂದು 5 ಸ್ಪೀಸೀಸನ್ನು ಲಿಸ್ಟ್ ಮಾಡ್ತಾರೆ. 5 ಸ್ಪೀಸೀಸ್ ಲಿಸ್ಟ್ ಮಾಡಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬರ್ತಾರೆ. ಒಂದು 2 ಸ್ಪೀಸೀಸನ್ನು ಇದು ಇರಬಹುದು ಅಂತ ಹೇಳ್ತಾರೆ. ಅದನ್ನೊಂದು ಅವರು ಇದನ್ನು ಕೂಡ ಬಿಡುಗಡೆ ಮಾಡ್ತಾರೆ, ಸಂಶೋಧನೆ ಲೇಖನವನ್ನು ಪ್ರಕಟ ಮಾಡ್ತಾರೆ. ಆ ಪ್ರಕಟ ಆದಮೇಲೆ ಅದು ಹೆಂಗೆ ಕಂಡುಹಿಡಿದ್ರು ಅಂತ ಸರ್ ಬಾಯಿಂದನೇ ಕೇಳಬೇಕು, ಅದಕ್ಕೆ ಹೇಳ್ತಾ ಇಲ್ಲ. ಆಮೇಲೆ ಆ ಪ್ರಕಟ ಆದಮೇಲೆ ಅವರು ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸ್ತಾರೆ. ಒಂದು ಸಾರಿ ಈಗ ಇದು ಸಂಜೀವಿನಿ ಸಸ್ಯ ಅಂತ ಗೊತ್ತಾದಮೇಲೆ ಭಾಳಷ್ಟು ಜನ ಫೋನ್ ಮಾಡಿ ಅವರಿಗೆ, ಸರ್ ಹಾಗಾದರೆ ನಮ್ಮಲ್ಲಿ ಈ ಥರ ಒಬ್ರು ಪೇಷಂಟ್ ಇದ್ದಾರೆ, ಅದಕ್ಕೆ ಕೊಡ್ಬೋದಾ ಹೀಗೆಲ್ಲ. ಅವಾಗ ಸರ್ ಸ್ಪಷ್ಟನೆ ಕೊಡ್ತಾರೆ, ಎಥಿಕಲಿ ಅದು ತಪ್ಪು ನಾವು ಕೊಡೋದು, ನಾವು ಸಂಶೋಧನೆ ಮಾಡಿದ್ದೀವಿ ಅಷ್ಟೇ, ಆಮೇಲೆ ಅದನ್ನು ಕೊಡಲಿಕ್ಕೆ ನಾವು ಡಾಕ್ಟ್ರು ಅಲ್ಲ, ಮತ್ತು ಆ ರೀತಿ ನಾನು ಮಾಡಿದ್ದಾದರೆ ಎಥಿಕಲ್ ಆಗಿ ನಮ್ಗೆ ತಪ್ಪಾಗುತ್ತೆ ಅಂತ ಒಂದು ಸ್ಪಷ್ಟೀಕರಣನೂ ಕೂಡ ಕೊಡ್ತಾರೆ. ಆಮೇಲೆ ಆ ನಿಟ್ಟಿನಲ್ಲಿ ಯಾವುದೋ ಒಂದು ಸಂಶೋಧನೆ ಆದಮೇಲೆ ಅದನ್ನು ಕ್ರೆಡಿಟ್ ತೊಗೊಳ್ಳೋರು ಭಾಳ ಜನ ಇರ್ತಾರೆ, ಅದನ್ನು ಕೂಡ ಸರ್ ಅನುಭವಿಸಿದ್ದಾರೆ. ಆದರೆ ಈ ಸಂಜೀವಿನಿ ಸಸ್ಯಗಳ ಸಂಶೋಧನೆ ಬಗ್ಗೆ ಸರ್ ಬಾಯಿಂದನೇ ಕೇಳೋಣ. ಅದು ಈ ಸಸ್ಯ ಸಗ್ಗ ಪುಸ್ತಕದಲ್ಲಿಲ್ಲ, ದಿವ್ಯ ಸುಳಿ ಅಂಥೇಳಿ ಇದೆ. ಅದು ಸರ್ ಇದಕ್ಕೆ ಸಸ್ಯ ಸಗ್ಗ ಭಾಗ 2 ಅಂತ ಕೊಡಬೇಕು ಅಂತ ಅಂದ್ಕೊಂಡೆ, ನಂತರ ದಿವ್ಯ ಸುಳಿ ಅಂಥೇಳಿ ಇದನ್ನು ಕೊಡ್ತಾರೆ. ಇದು ಕೂಡ ಇಂಟ್ರೆಸ್ಟಿಂಗ್ ಆಗಿರೋ ಪುಸ್ತಕ. ಈ ಸಂಜೀವಿನಿ ಸಸ್ಯದ ಬಗ್ಗೆ ಅದನ್ನು ಆ ಪ್ರಯೋಗದ ಬಗ್ಗೆ ತಾವು ಹೇಳಬೇಕು ಸರ್. ಹೌದಾ? ಓಕೆ. ಐ ಥಿಂಕ್ ಇದ್ರ ಬಗ್ಗೆ ಅದು ಹೇಳ್ಬಿಟ್ಟು ನಿಲ್ಲಿಸ್ಬಿಡೋಣಪ್ಪ ಆಮೇಲೆ, ಯಾಕಂದರೆ ಜನರು ಮೋಸ್ಟ್ಲಿ ಸಂವಾದಕ್ಕೆ ರೆಡಿಯಾಗಿರ್ತಾರೆ. ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಮೊದಲನೇದಾಗಿ ರೇವಣಸಿದ್ದಯ್ಯ ಅವರು ಸಸ್ಯ ಸಗ್ಗನ್ನು ಅಷ್ಟೊಂದು ಆಳವಾಗಿ ಓದಿರೋದಕ್ಕೆ ಒಂದು ದೊಡ್ಡ ಚಪ್ಪಾಳೆ ತಟ್ಟಬೇಕು ಇವೆಲ್ಲ ಅವ್ರಿಗೆ. ಎರಡನೇದಾಗಿ ಎಲ್ಲ ಕಡೆ ಅವರು ಸರ್ ಅಂದರು. ಇಲ್ಲಪ್ಪ, ನಾನೊಬ್ಬ ಜಸ್ಟ್ ಆರ್ಡಿನರಿ ವಿಜ್ಞಾನಿ ಅಷ್ಟೇ. ಯಾಕೆ ಅಂತ ಹೇಳ್ತೀನಿ. ನೀವು ಸರ್ ಅಂತಂದಾಗೆಲ್ಲ ಜ್ಞಾಪಕ ಬರ್ತಾಯಿತ್ತು ನನಗೆ. ಅದು ಸಸ್ಯ ಸಗ್ಗ ಯಾಕೆ ಬರದೆ ಅಂತ ಮೊದಲು ನಾನು ಹೇಳ್ಬೇಕಾಗುತ್ತೆ ನಿಮಗೆ. ನಿಮಗೆಲ್ಲರೂ ಕೂಡ ಅನುಭವ ಆಗಿರ್ಬೋದು. ಅದು ಯಾರಾದರೂ ನೋಬೆಲ್ ಪ್ರೈಸ್ ವಿಜ್ಞಾನಿ ಪುಸ್ತಕ ಓದಬೇಕಾದ್ರೆ ನನಗೊಂದು ಪ್ರಾಬ್ಲಮ್ ಇರ್ತಾಯಿತ್ತು. ಇದು ನೋಬೆಲ್ ಪ್ರೈಸ್ ಬಂದಿರೋರದು, ನಮ್ಮ ಕೈಲಿ ಇವೆಲ್ಲ ಆಗುತ್ತಾ, ಈ ರೀತಿ ಒಂಥರ ಏನೋ ಡಿಸ್ಟೆನ್ಸ್ ಬೆಳೆದು ಬಿಡ್ತಾಯಿತ್ತು. ಯಾವುದೇ ಒಬ್ಬ ದೊಡ್ಡ CV ರಾಮನ್ ಆಗಲಿ, ಐನ್ಸ್ಟೀನ್ ಆಗಲಿ, ನಮ್ಮ ತಂದೆ ತಂದು ಕೊಡ್ತಾ ಇದ್ದಾರೆ ಬುಕ್ಸ್ ಅವೆಲ್ಲನೂ ಓದ್ತಾ ಇರ್ಬೇಕಾದ್ರೆ, ಇವೆಲ್ಲ ನೋಬೆಲ್ ಪ್ರೈಸ್ ತೊಗೊಂಡಿರೋದು ನಮ್ಮ ಕೈಲಿ ಆಗುತ್ತಾ ಇವು ಅಂತ. ನನ್ನ ಮಗಳ ಜೊತೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಅವಳು ಹೇಳಿದ್ಲು, ಅವಾಗ ನನ್ನ ಮಗಳ ಜೊತೆ ಇವೆಲ್ಲ ಡಿಸ್ಕಸ್ ಮಾಡ್ತಾಯಿದ್ದೆ. ನನ್ನ ಕಥೆಗಳೆಲ್ಲ ನಾವು ಸಂಶೋಧನೆ ಮಾಡಿದ್ದು ಇದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಅವಳು ಹೇಳಿದ್ಲು, ಅಪ್ಪಾಜಿ ಇವೆಲ್ಲ ಭಾಳ ಇಂಟ್ರೆಸ್ಟಿಂಗ್ ಇದ್ದಾವೆ, ನೀವು ಬರೀಬೇಕಿದ್ನೆಲ್ಲ ಅಂತಂದ್ಲು. ನಂಬಿ ಸುಮಾರು 5 ವರ್ಷ ನಾನು ನಂಬಲಿಲ್ಲ ಅವಳು ಹೇಳಿದ್ದನ್ನು. ನಾನು ನನ್ನ ಬಗ್ಗೆ ಬರ್ಕೊಂಡ್ರೆ ಅಥವಾ ನನ್ನ ಸಂಶೋಧನೆ ಬಗ್ಗೆ ಬರ್ಕೊಂಡ್ರೆ ಯಾರು ಓದ್ತಾರೆ ಅಂತ. ಆದರೆ ಅವಳೊಂದು ಆರ್ಗ್ಯುಮೆಂಟ್ ಹೇಳಿದ್ಲು. ಏನು ಆರ್ಗ್ಯುಮೆಂಟು? ಇದೇ ವಿಷಯ. ನನಗೂ ಕೂಡ ನೋಬೆಲ್ ಪ್ರೈಸ್ ಬಂದಿರೋರು ವಿಜ್ಞಾನದ ಬಗ್ಗೆ ಬರೆದಿರೋದು ಓದಿದರೆ ಎಲ್ಲೋ ದೂರದಲ್ಲಿ ಅನಿಸುತ್ತೆ, ನನಗಿಂತ ಡಿಟ್ಯಾಚ್ ಆಗಿದೆ ಅಂತ ಅನಿಸುತ್ತೆ. ಒಬ್ಬ ಆರ್ಡಿನರಿ ವಿಜ್ಞಾನಿ, ಸಾಮಾನ್ಯ ವಿಜ್ಞಾನಿಯ ಜೀವನದಲ್ಲೂ ಕೂಡ ನೋಬೆಲ್ ಪ್ರೈಸ್ ವಿಜ್ಞಾನಿಯ ಜೀವನದಲ್ಲಿ ಇರೋ ಅಷ್ಟೇ ಎಕ್ಸೈಟಿಂಗ್ ಥಿಂಗ್ಸ್ ಇರ್ತವೆ, ಅಷ್ಟೇ ನೋವುಗಳಿರ್ತವೆ, ಅಷ್ಟೇ ನಲುವುಗಳು, ಅಷ್ಟೇ ಎಕ್ಸೈಟ್ಮೆಂಟ್ ಇರುತ್ತೆ ಅನ್ನೋದನ್ನು ನೀವು ತೋರಿಸ್ಬೇಕು ನಿಮ್ಮ ಪುಸ್ತಕ ಬರೆದು ಅಂತಂದ್ಲು. ಆ ಕಾರಣದಿಂದ ನಾನು ಈ ಸಸ್ಯ ಸಗ್ಗ ಬರೆದಿದ್ದು. ಇನ್ನು ಮಿಕ್ಕ ನನ್ನ ಸಂಶೋಧನೆಗಳನ್ನ ಎಲ್ಲರಿಗೂ ಹೇಳ್ಕೋಬೇಕು ಅನ್ನೋದಲ್ಲ, ಸಾಮಾನ್ಯ ವಿಜ್ಞಾನಿಯ ಜೀವನದಲ್ಲೂ ಕೂಡ ಏರುಪೇರುಗಳಿರ್ತವೆ, ಉತ್ಸಾಹ ಇರುತ್ತೆ, ಕುಂದೋದಿರುತ್ತೆ, ಯಾರೋ ಅವ್ರ ಮೇಲೆ ದೂರ ಹೇಳೋದು ಅಥವಾ ಇವರು ಅದನ್ನು ಎದುರಿಸೋದು ಇವೆಲ್ಲ ಇರ್ತವೆ. ಅವೆಲ್ಲವನ್ನು ಅನುಭವಿಸಿ ಕೂಡ ಒಬ್ಬ ಸಾಮಾನ್ಯ ವಿಜ್ಞಾನಿ ಜಯ ಗಳಿಸ್ಬೋದು. ಅವನೇನು ಮಾಡೋದು, ನೋಬೆಲ್ ಪ್ರೈಸ್ ವಿಜ್ಞಾನಿ ದೊಡ್ಡದು ಮಾಡ್ಬೋದು, ನಾನು ನಾಗರಾಜು ಚಿಕ್ಕದು ಮಾಡ್ಬೋದು, ಬಟ್ ಅದರಲ್ಲೂ ಕೂಡ ಏನೋ ಗೆಲುವಿರುತ್ತೆ ಅನ್ನೋದು ತೋರಿಸೋದಕ್ಕೋಸ್ಕರ ನಾನು ಸಸ್ಯಸಗ್ಗ ಬರೆದಿದ್ದು. ಅದಕ್ಕೋಸ್ಕರ ನನ್ನ ಮಗಳಿಗೂ ಒಂದು ದೊಡ್ಡ ಚಪ್ಪಾಳೆ, ಅವಳೇ ನನಗೆ ಹುಮ್ಮಸ್ಸು ಮಾಡಿದ್ಲು. ಇನ್ಫ್ಯಾಕ್ಟ್ ಅವಳು ಯಾವುದೋ ಒಂದು ಪುಸ್ತಕ ತಂದುಕೊಟ್ಲು ಕೂಡ ನನಗೆ. ಏನು ಆ ಪುಸ್ತಕ ಅಂತ ನಿಮಗೆ ಇಂಟ್ರೆಸ್ಟಿಂಗ್ ಹೇಳ್ತೀನಿ. ಒಬ್ಬ ಹುಡುಗಿ ಬರೆದಿರೋ ಪುಸ್ತಕ ಅದು. ಅದೇನು ಅಂದರೆ ಜಸ್ಟ್ ಒಂದು 60 ಪೇಜ್ ಇತ್ತದು. ನನಗೆ ಓದಿ ಖುಷಿಯಾಗಿ ಇದು ಬರೆದೆ. ಆ ಹುಡುಗಿ ಒಂದು ಟ್ರೈನಲ್ಲಿ ಹೋಗ್ತಿರ್ತಾಳೆ, ಮುಂದೆ ಯಾರೋ ಒಬ್ಬ ಹುಡುಗ ಕೂತಿರ್ತಾನೆ. ಮಾತಾಡ್ತಾ ಅವರಿಬ್ಬರ ಮಧ್ಯೆ ಸಂಭಾಷಣೆ ಬೆಳೆಯುತ್ತೆ. ಇಬ್ಬರು ಗೊತ್ತಾಗುತ್ತೆ ಇವಳು ಯಾವ ಕಾನ್ಫರೆನ್ಸ್ಗೆ ಹೋಗ್ತಾ ಇದ್ಲೋ, ಒಂದು ಸೈನ್ಸ್ ಕಾನ್ಫರೆನ್ಸ್ಗೆ, ಅವನು ಅಲ್ಲಿಗೆ ಬರ್ತಾ ಇರ್ತಾನೆ. ಸೊ ಅಲ್ಲಿಬ್ಬರ ಮಧ್ಯೆ ಸಂಭಾಷಣೆ ಬೆಳೆಯುತ್ತೆ. ನೀ ಏನು ಮಾಡ್ತಾ ಇರೋದು ಅಂತ. ಅವರಿಬ್ಬರು ಸಂಭಾಷಣೆ ಮಾಡ್ತಾ ಲವರ್ಸ್ ಆಗಿಬಿಡ್ತಾರೆ. ಲವರ್ಸ್ ಆಗಿ ಇಬ್ಬರೂ ಒಂದು ಒಳ್ಳೆ ಸಂಶೋಧನೆ ಮಾಡ್ತಾರೆ. ಸಂಶೋಧನೆ ಮಾಡಿದ ಮೇಲೆ ಆ ಸಂಶೋಧನೆ ಹೇಗೆ ಬಂತು ಅಂತ ಆ ಪುಸ್ತಕ ಬರೆದಿದ್ದಾರೆ, 60 ಪೇಜದ್ದು. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಹೇಗೆ ಟ್ರೈನಲ್ಲಿ ಮೀಟ್ ಆದರು, ಹೇಗೆ ಅವ್ರು ಪ್ರಶ್ನೆಗಳು ಕೇಳ್ಕೊಂಡ್ರು, ಹೇಗೆ ಉತ್ತರ ಕೊಟ್ಕೊಂಡ್ರು, ಆಮೇಲೆ ಹೇಗೆ ಅವರು ಜೀವನದಲ್ಲಿ ಒಟ್ಟಿಗೆ ಬಂದರು. ಒಟ್ಟಿಗೆ ಬಂದಿದ್ದಕ್ಕೋಸ್ಕರ ಇವಂದು ಫಿಸಿಕ್ಸ್ ಐಡಿಯಾ, ಅವಳದು ಮ್ಯಾಥಮ್ಯಾಟಿಕ್ಸ್ ಐಡಿಯಾ, ಇಬ್ಬರು ಸೇರಿ ಹೈಬ್ರಿಡ್ ಆಗಿ ಒಂದು ಒಳ್ಳೆಯ ಸಂಶೋಧನೆ ಮಾಡ್ತಾರೆ. ಆ ಸಂಶೋಧನೆ ಭಾಳ ದೊಡ್ಡದಾಗಿದ್ದರಿಂದ ಅವರು ಆ ಪುಸ್ತಕ ಬರೀತಾರೆ. ನನಗೆ ಅವಾಗ ಅನಿಸ್ತು, ಅರೆ ಹೌದಲ್ಲ, ಈ ರೀತಿ ನನ್ನ ಜೀವನದಲ್ಲ ಆಗಿದ್ದಾವೆ. ಹೇಳಿದ್ದಲ್ಲ ಅವಾಗಲೇ, ನಾನು ಹೆಂಡ್ತಿನ ಇಂಪ್ರೆಸ್ ಮಾಡೋಕ್ಕೆ ಏನೋ ಆಗಿದ್ದು ಅಂತ.
ಹಾಗಾಗಿ ನಾನು ಆ ಪುಸ್ತಕ ಬರೆದಿದ್ದು. ಇನ್ನು ಎರಡನೇದಾಗಿ ದಿವ್ಯ ಸುಳಿಗೂ ಸಸ್ಯ ಸಂಘಕ್ಕೂ ಏನು ವ್ಯತ್ಯಾಸ ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ, ನಾನು ಸುಮಾರು ನನ್ನ ಜೀವನದ 55 ವರ್ಷದವರೆಗೂ ಬರೀ ಸಂಶೋಧನೆಯಲ್ಲಿದ್ದೆ, ವಿಜ್ಞಾನ ಮಾಡ್ತಾ ಇದ್ದೆ. 55ನೇ ವರ್ಷದಲ್ಲಿ ನಾನು ಬರೆಯೋಕ್ಕೆ ಶುರು ಮಾಡಿದ್ದು. ಇನ್ನೊಂದು 7-8 ವರ್ಷ ಇದೆ ನಾನು ರಿಟೈರ್ಮೆಂಟ್ ಅಂತಂದಾಗ. ಸೊ ನನ್ನ ಜೀವನದಲ್ಲಿ 2 ಚಾಪ್ಟರ್ ಇತ್ತು. ಒಂದು ವಿಜ್ಞಾನಿಯ ಚಾಪ್ಟ್ರು, ಇನ್ನೊಂದು ಈ ಕಡೆ ಸಾಹಿತ್ಯಕ್ಕೆ ತಿರುಗಿದ್ದು. ವಿಜ್ಞಾನದಿಂದ ಸಾಹಿತ್ಯಕ್ಕೆ ತಿರುಗುವಾಗ ಕೆಲವು ಪ್ರಯೋಗಗಳಾದವು ನನ್ನ ಜೀವನದಲ್ಲೇ. ಏನು ಪ್ರಯೋಗ? ಇವರು ಹೇಳಿದಾಗೆ ಸಂಜೀವಿನಿ ಅಂದರೆ ಏನು ಅನ್ನೋ ಪ್ರಶ್ನೆ ಒಬ್ಬ ವಿಜ್ಞಾನಿಗೂ ಬರ್ಬೋದು ಅಥವಾ ಒಬ್ಬ ಸಾಹಿತಿಗೂ ಬರ್ಬೋದು. ಅಲ್ಲಿ ನಾನು ವಿಜ್ಞಾನಿಯಾಗಿ ಏನು ಮಾಡಿದ್ದನೋ ಅದನ್ನು ಆ ದಿವ್ಯ ಸುಳಿಲಿ ಬರೆದೆ. ಇನ್ ಅದರ್ ವರ್ಡ್ಸ್, ದಿವ್ಯ ಸುಳಿ ನನ್ನ ವಿಜ್ಞಾನ ಪ್ರಪಂಚದಿಂದ ಸಾಹಿತ್ಯ ಪ್ರಪಂಚಕ್ಕೆ ಬರುವಾಗ ಆದ ಕೆಲವು ಮನಸ್ಸಿನ ಬದಲಾವಣೆಗಳ ಸಾರಾಂಶ ದಿವ್ಯ ಸುಳಿ. ಅದೇ ಈ ಸಸ್ಯ ಸಂಘ ಪ್ಯೂರ್ಲಿ ಆದ ವಿಜ್ಞಾನಿ ಏನೇನಾಯಿತು ಅಂತ. ಇವೆರಡು ಕಾರಣಕ್ಕೋಸ್ಕರ ಅವೆರಡು ಪುಸ್ತಕ ಬರೀಬೇಕಾಯಿತು. ಅವ್ರು ಹೇಳಿದಾಗೆ ಆ ಎರಡನೇದಕ್ಕೂ ಕೂಡ ಸಸ್ಯ ಸಂಘ 2 ಅಂತ ಕೊಡೋಣ ಅಂತಿದ್ದೆ, ಯಾಕೋ ಅದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ದಿವ್ಯ ಸುಳಿ ಅಂತ ಬರೆದೆ. ಏನು ದಿವ್ಯ ಸುಳಿ ಅಂತಂದರೆ, ನಾವೆಲ್ಲರೂ ಕೂಡ ಯಾವುದೋ ಒಂದು ಸುಳಿಲಿ ಸಿಕ್ಕಾಕೊಂಡಿರ್ತೀವಿ. ಆ ಸುಳಿಲಿ ಸಿಕ್ಕಾಕೊಂಡಾಗ ಸುಳಿ ಒಂದು ಡೇಂಜರಸ್ ಸುಳಿ ಅಂದ್ಕೊಂಡ್ರೆ ಅದು ಡೇಂಜರಸ್ ಸುಳಿ. ಆ ಸುಳಿ ಭಾಳ ಅದ್ಭುತವಾಗಿದ್ದಾನೆ, ಅದು ಅದ್ಭುತವಾದ ಸುಳಿ. ನಾನು ವಿಜ್ಞಾನದ ಸುಳಿಲಿ ಸಿಕ್ಕಾಕೊಂಡಿದ್ದೆ. ಅಲ್ಲೂ ಪ್ರಾಜೆಕ್ಟ್ ಬರೆಯೋದು, ನಾಗರಾಜ್ ಅಂತ ಅವ್ರ ಜೊತೆ ಕಾಂಪೀಟ್ ಮಾಡೋದು, ಅಥವಾ ಒಂದು 5 ಪೇಪರ್ ಆಯಿತು, ನಂದು 6 ಪೇಪರ್ ಆಗಬೇಕು ಅಂತ ಸ್ಪರ್ಧೆ ಮಾಡೋದು, ಇವೆಲ್ಲ ಅದೊಂದು ಸುಳಿ. ಆದರೆ ಅದನ್ನು ಕೂಡ ನಾವು ಅನುಭವಿಸಿ ಖುಷಿ ಇದೆ ಅಂದರೆ ಅಲ್ಲೂ ಖುಷಿ ಇದೆ. ಹಾಗೆಯೇ ಈ ಕಡೆ ಸಾಹಿತ್ಯಕ್ಕೆ ಬಂದಾಗ ಅದು ಒಂದು ಸುಳಿಯಾಗಿ ನನಗೆ ಖುಷಿ ಕೊಡ್ತು. ಹಾಗಾಗಿ ದಿವ್ಯ ಸುಳಿ ಅಂತ ಕೊಟ್ಟೆ. ನಾವು ಕಮಿಂಗ್ ಟು ಸಂಜೀವಿನಿ ಅಂದರೆ ಏನು ಅನ್ನೋದಕ್ಕೆ ಕೇವಲ ಒಂದು 5 ಸೆಂಟೆನ್ಸ್ ಅಷ್ಟೇ, ಜಾಸ್ತಿ ಹೇಳಲ್ಲ. ನಿಮಗೆ ಪ್ರಶ್ನೆಗೆ ಬಿಡ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸಂಜೀವಿನಿ ಲಕ್ಷ್ಮಣನನ್ನು ಸತ್ತ ಸ್ಥಿತಿಯಿಂದ ಜೀವಂತ ತಂದಿದ್ದಕ್ಕೆ, ಹೌದಲ್ವಾ? ಇದನ್ನು ನೀವೆಲ್ಲ ನಂಬ್ತೀರಾ? ಲಕ್ಷ್ಮಣನ್ ನಂಬ್ತೀಯಮ್ಮ? ಹಾಂ, ವೆರಿ ಗುಡ್ ಮಗಳೇ. ನಾವು ಸಿಕ್ಕಿಲ್ಲ ನನಗೊಬ್ಬ ಹುಡುಗಿ. ಮಗಳೇ, ಲಕ್ಷ್ಮಣನನ್ನು ಸಂಜೀವಿನಿ ಸಾಯೋ ಸ್ಥಿತಿಯಿಂದ ಜೀವಂತ ಸ್ಥಿತಿಗೆ ತಂದಿದ್ದರೆ, ಆ ವಸ್ತು ಇದ್ದರೆ, ಆ ಗಿಡ ಇದ್ದರೆ, ಆಮೇಲೆ ಸತ್ತೋದಲ್ಲ ಲಕ್ಷ್ಮಣ, ಆವಾಗ ಅವನ್ನ ಬದುಕ್ಬೋದಾಗಿತ್ತಲ್ಲ. ಇಲ್ಲಿ ನಿಮ್ಮ ಜಾಗದಲ್ಲಿ ನೀನು ಪಕ್ಕದಲ್ಲಿ ಕೂತ್ಕೊಂಡು ಲಕ್ಷ್ಮಣ ನನ್ನ ಕತೆ ಕೇಳ್ಬೋದಾಗಿತ್ತಲ್ಲ. ಯಾಕಿಲ್ಲ ಅವನು? ಲಕ್ಷ್ಮಣ, ರಾಮನೇ ಆಗಲಿ, ಲಕ್ಷ್ಮಣನೇ ಆಗಲಿ, ರಾಮನೇ ಆಗಲಿ, ಸೀತಾ, ಸಂಜೀವಿನಿ ಇದ್ದರೆ ಎಲ್ಲರನ್ನೂ ಬದುಸ್ಕೊಂಡು ಇವತ್ತು ಇಟ್ಕೋಬೋದಾಗಿತ್ತಲ್ವ? ಇಲ್ಲಿ ನಮ್ಮ ಜೊತೆ ಕೂತ್ಕೋಬೇಕಾಗಿತ್ತಲ್ವ? ಅವರು ಕೂಡ ನಮ್ಮ ಜೊತೆ ಕೂತ್ಕೊಂಡು ರಾಮಾಯಣ ಟಿ ವಿ ನೋಡ್ಬೋದಾಗಿತ್ತಲ್ಲ. ಆದರೆ ಯಾಕಿಲ್ಲ? ಅವರು ಸತ್ತೋಗಿದ್ದಾರಲ್ವ. ಅಂದರೆ ಸಂಜೀವಿನಿ ಸತ್ತವರನ್ನ ಬದುಕಿಸಿರೋ ಗಿಡನ ಅಲ್ಲ. ನೀನು ಮತ್ತೆ ಹೂ ಅಂದರೆ ಕೇಳ್ತೀನಿ, ಆಗ ಲಕ್ಷ್ಮಣ ಯಾಕಿಲ್ಲ ಅಲ್ಲಿ ಅಂತ ಅಲ್ವಾ? ಸೊ ಅವರೆಲ್ಲ ಸಾಯೋವಾಗ ಬದುಕಿಸೋ ಸಾಧ್ಯತೆ ಇದ್ದಿದ್ದರೆ ಅದೇ ಗಿಡ ಉಪಯೋಗಿಸಿ ಲಕ್ಷ್ಮಣನ ಬದುಸ್ಬೋದಾಗಿತ್ತು, ರಾಮನ ಬದುಸ್ಬೋದಾಗಿತ್ತು, ಜನ ಸಾಯಲೇಬೇಕಾಗಿರಲಿಲ್ಲ. ಅಂದರೆ ಸಂಜೀವಿನಿ ಸಾಯುವ ಮನುಷ್ಯರನ್ನು ಅಥವಾ ಸತ್ತಿರುವ ಮನುಷ್ಯರನ್ನು ಜೀವ ಕೊಡೋದಲ್ಲ, ಬೇರೆ ಇನ್ಯಾವುದೋ ಕಾರಣಕ್ಕೋಸ್ಕರ ಆ ರೀತಿ ಅಂತಾರೆ. ನಮ್ಮ ಅಮ್ಮನ ಕೇಳಿದ್ರೆ ಸಂಜೀವಿನಿ ಅಂದರೆ ಏನು ಅಮ್ಮ ಅಂದರೆ, ಅದೇನಪ್ಪ ಮೂರ್ಛೆ ಹೋಗ್ಬಿಡ್ತಾರಲ್ಲ ಅವ್ರಿಗೆ ವಾಪಸ್ ಜೀವ ತರೋದು ಅಂತ ಅವ್ರ ಭಾಷೆಯಲ್ಲಿ ಹೇಳ್ತಾರೆ. ಮೂರ್ಛೆ ಹೋಗಿದ್ದ ಅಂತ ಇಟ್ಕೊಂಡ ಲಕ್ಷ್ಮಣ. ಮೂರ್ಛೆ ಹೋಗಿದ್ದರೆ ಅವನ್ನ ಎಬ್ಸೋಕ್ಕೆ ಒಂದಷ್ಟು ಮೆಣಸಿನ ಪುಡಿನೋ ಬಿಸಿನೀರೋ ಮುಖದ ಮೇಲೆ ಚೆಲ್ಲಿದ್ರು ಸಾಕಾಗಿತ್ತು ಅಲ್ವಾ? ಹಾಂ ಹೇಳಮ್ಮ. ಎಕ್ಸಾಕ್ಟ್ಲಿ ಅಲ್ವಾ? ಸೊ ಮೂರ್ಛೆ ಹೋಗಿರೋದಲ್ಲ, ಅದು ಮೂರ್ಛೆ ಹೋಗಿರೋದು ಅಲ್ಲ, ಸಾವಿನ ಸ್ಥಿತಿನೂ ಅಲ್ಲ, ಮಧ್ಯೆ ಯಾವುದೋ ಒಂದು ಸ್ಥಿತಿ. ಒಪ್ಕೊತೀರಾ? ಅಂದರೆ ನಾವು ಮೊದಲನೇದಾಗ ಒಂದು ತೀರ್ಮಾನಕ್ಕೆ ಬರಬೇಕು. ಲಕ್ಷ್ಮಣ ಸತ್ತಿರಲಿಲ್ಲ, ಮೂರ್ಛೆನೂ ಹೋಗಿರಲಿಲ್ಲ, ಮತ್ತು ಯಾವ ಸ್ಥಿತಿಲಿದ್ದ ಅವನು? ಜ್ಞಾಪಕ ಇರಲಿ, ಆಂಜನೇಯ ಆ ಸಂಜೀವಿನಿನ ತಂದು ಅವನಿಗೆ ಕೊಟ್ಟ ತಕ್ಷಣ ನೆಕ್ಸ್ಟ್ ಡೇ ಮಾರ್ನಿಂಗು ಲಕ್ಷ್ಮಣ ಎದ್ಬಿಟ್ಟು ಇಂದ್ರಜ್ಯೋತಿ ಮೇಲೆ ಯುದ್ಧ ಮಾಡ್ತಾ ಇದ್ದ. ಯಾವುದೇ ಕಾಯಿಲೆ ಅಷ್ಟೊಂದು ಸೀರಿಯಸ್ ಆಗಿದ್ದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಂದು ಯುದ್ಧ ಮಾಡೋಕ್ಕಾಗುತ್ತಾ? ಆಗಲ್ಲ. ಆದರೆ ಒಂದು ಕಾಯಿಲೆ ಇದೆ, ಅದಿದ್ದರೆ ತಕ್ಷಣ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ರು ನಾರ್ಮಲ್ ಆಗ್ಬಿಡ್ತಾರೆ. ಅದು ಕೋಮಾಗೆ ಹೋದರೆ ಜನ 10 ವರ್ಷ 20 ವರ್ಷ ಸತ್ತ ಸ್ಥಿತಿಲಿ ಇರ್ತಾರೆ. ಆ ಕೋಮಾಯಿಂದ ಹೊರ ಬಂದ ತಕ್ಷಣ ನಾರ್ಮಲ್ ಆಗಿಬಿಟ್ಟಿರ್ತಾರೆ. ನಿಮಗೊಂದು ಕತೆ ಹೇಳ್ತೀನಿ. ರಷ್ಯಾದ ಒಬ್ಬ ಲೇಡಿ 18ನೇ ವರ್ಷದಲ್ಲಿ ಅವಳು ಕಾರ್ ತಗೊಳ್ಳೋಣ ಅಂತ ಪಾರ್ಕ್ಗೆ ಹೋಗ್ತಾ ಇರ್ತಾಳೆ. ಯಾವುದೋ ಬೇರೆ ಒಂದು ಕಾರ್ ಬಂದು ಅವಳಿಗೆ ಹೊಡೆದು ಅವಳು ಕೋಮಾಗೆ ಹೋಗ್ಬಿಡ್ತಾಳೆ 18ನೇ ವರ್ಷದಲ್ಲಿ. ಅವಳು 32 ವರ್ಷ ಆದಾಗ
ಅಷ್ಟು ದಿವಸ ಅವಳು ಕೋಮಾದಲ್ಲೇ ಇರ್ತಾಳೆ. 32ನೇ ವರ್ಷ ಆದಾಗ ಮಲಗಿದಾಳೆ ಮನೆಯಲ್ಲಿ, ಅದೇ ಬೆಡ್ಡು, ಅದೇ ಹಾಸಿಗೆ, ಅಲ್ಲೇ ತಿನ್ನೋದು, ಅಲ್ಲೇ ಎಲ್ಲ ಮಾಡೋದು. ಅವರಮ್ಮ ಪಾಪ ನೋಡ್ಕೊತಾ ಇರ್ತಾಳೆ ಅವಳನ್ನ 32ನೇ ವರ್ಷದವರೆಗೂ. 32ನೇ ವರ್ಷದಲ್ಲಿ ಅವರಮ್ಮ ಆ್ಯಸ್ ಯೂಶ್ವಲ್ ಬೆಳಿಗ್ಗೆ ಎದ್ದು ಅವಳಿಗೆಲ್ಲ ತಿನ್ನಿಸಿ ಅವಳನ್ನೆಲ್ಲ ಕ್ಲೀನ್ ಮಾಡಿ ಮೈಯೆಲ್ಲ ಒರೆಸಿ ಆಚೆ ಹೋಗ್ತಿರ್ಬೇಕಾದ್ರೆ ಇನ್ನೇನು ಬಾಗಿಲು ಮುಚ್ಕೋಬೇಕೋ ಆವಾಗ ಅಮ್ಮ ಅಂತ ಕರೆದಂಗೆ ಆಗುತ್ತೆ. ತಿರುಗಿ ನೋಡ್ತಾಳೆ ಮಗಳು. 18ನೇ ವರ್ಷದಿಂದ 32ನೇ ವರ್ಷದವರೆಗೂ ಮಾತೇ ಇಲ್ಲದ ಮಗಳು ಅಮ್ಮ ಅಂತ ಕರೆದಾಗ ಏನಾಗಿರ್ಬೇಡ ಯೋಚನೆ ಮಾಡಿ. ತಕ್ಷಣ ಓಡೋಗ್ಬಿಟ್ಟು ನೀನಾ ಮಗಳೇ ಅಂತಾಳೆ. ಹೌದಮ್ಮ ನಾನು ಅಂತಾಳೆ. ಆವತ್ತಿಂದ ಅವಳು ನಾರ್ಮಲ್ಲು. ಮತ್ತು ಅವಳು ಡಿಗ್ರಿ ಮಾಡೋಕ್ಕೆ ಹೋಗ್ತಾಳೆ 32ನೇ ವರ್ಷದಲ್ಲಿ. ಇದು ಕೋಮಾದ ಸ್ಥಿತಿ. ಇದು ಲಕ್ಷ್ಮಣನ ಕಂಪೇರ್ ಮಾಡಿ, ಲಕ್ಷ್ಮಣನ ಹಂಗೆ ಆಯ್ತಲ್ಲ. ಸೊ ನಾವು ಯೋಚನೆ ಮಾಡಿದ್ದು ಬಹುಶಃ ಈ ಸಂಜೀವಿನಿ ಸತ್ತವ್ರನ್ನ ಬದುಕಿಸೋದಲ್ಲ, ಮೂರ್ಛೆ ಹೋದವ್ರನ್ನ ವಾಪಸ್ ತರೋದಲ್ಲ. ಬಹುಶಃ ಈ ಕೋಮಾ ಸ್ಥಿತಿಯಲ್ಲೋ ಅಥವಾ ಈ ನರಮಂಡಲ ಅಂತಾರೆ, ನರಮಂಡಲ ಯಾವುದೋ ಒಂದು ಕೋಮಾ ಸ್ಥಿತಿ ಕಳಿಸಿದಾಗ ಬಹುಶಃ ಈ ಸಂಜೀವಿನಿನ ಗಿಡವನ್ನು ಅದರ ಮೇಲೆ ಹಾಕಿದರೆ ಅಥವಾ ಅವರು ಪ್ರಯೋಗ ಮಾಡಿದರೆ ಅವರು ವಾಪಸ್ ಬರ್ತಾರೆ ಅಂತ ಅಂದ್ಕೊಂಡು ನಾವು ಹುಡುಕಿದ್ವಿ. ಅವ್ರು ಹೇಳಿದಾಗೆ ನಮ್ಮ ನಿಜವಾಗಲೂ ಸಂಜೀವಿನಿ ಅಂತ ಅದ್ಭುತವಾದ ಗಿಡ ಆಗಿದ್ದರೆ ನಮ್ಮ ದೇಶದ ಎಲ್ಲ ಭಾಷೆಗಳಲ್ಲೂ ಕೂಡ ಅದರ ಬಗ್ಗೆ ಒಂದು ಮೆನ್ಷನ್ ಇರಬೇಕು ಅಂತ ಎಲ್ಲ ಭಾಷೆಗಳಲ್ಲೂ ಏನು ಗಿಡನ, ಯಾವ ಗಿಡನ ಸಂಜೀವಿನಿ ಅಂತ ಹೇಳ್ತಾರೆ ಅಂತ ಒಂದು ಪಟ್ಟಿ ಮಾಡಿದ್ವಿ. ಆ ಪಟ್ಟಿ ಮಾಡಿ ಹುಡುಕಿದ್ರೆ ಒಂದು 15 ಗಿಡ ಸಿಕ್ತು. ಆ 15 ಗಿಡದಲ್ಲಿ ಕನ್ಸಿಸ್ಟೆಂಟಾಗಿ ಯಾವುದು ಕೇಳಿದ್ದಾರೆ ಸಂಜೀವಿನಿ ಅಂತಂದರೆ ಒಂದು 5 ಗಿಡ ಸಿಕ್ತು. ಆ 5 ಗಿಡದಲ್ಲಿ ನಾವೇ ಹುಡುಕಬೇಕು ಏನೋ ಸಂಜೀವಿನಿನ. ಅಲ್ಲಿ ನೋಡ್ತಾ ಇರಬೇಕಾದ್ರೆ ಒಂದು ನಿಮ್ಗೆ ಗೊತ್ತಿರಬೇಕು, ಹಳೆಯ ಕಾಲದಲ್ಲಿ ಒಂದು ಸಿಸ್ಟಮ್ ಇತ್ತು, ಹೋಮಿಯೋಪತಿ ಅಂತ ಈಗ ಕರೀತಾರೆ ಅದನ್ನು. ಏನು, ಸಿಮಿಲರ್ ಕ್ಯೂರ್ಸ್ ಸಿಮಿಲರ್ ಅಂತ. ಒಂದು ನಮಗೇನು ಕಾಯಿಲೆ ಬಂದಿರುತ್ತೋ ಅದೇ ಕಾಯಿಲೆ ಒಂದು ಗಿಡದಲ್ಲಿದ್ದರೆ ಆ ಗಿಡ ನಮ್ಮ ಕಾಯಿಲೆಯನ್ನು ವಾಸಿ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆ ಪ್ರಿನ್ಸಿಪಲ್ ಇಟ್ಕೊಂಡು ನಾವು ನೋಡಿದಾಗ ನಮಗೆ ಸೆಲ್ಲಾಜಿನೆಲ್ಲ ಬ್ರಯೋಪ್ಟೆರಿಸ್ ಅಂದರೆ ಈ ಗರಿ ಗಿಡ ಅಂತ ಕರೀತಾರೆ. ಆ ಗರಿ ಗಿಡದಲ್ಲಿ ಒಂದು ಗುಣ ಇದೆ. ಏನು, ಅದನ್ನು ಒಣಗಿಸ್ಬಿಡಿ, ನೀವು ಹುಲ್ಲು ಒಣಗಿಸ್ದಂಗೆ ಒಣಗಿಸ್ಬಿಡಿ. ಬೆಂಕಿ ಇಟ್ಟರೆ ಅದು ಪರಪರ ಅಂತ ಪೆಟ್ರೋಲ್ ಹತ್ಕೊಂಡು ಉರಿದಂಗೆ ಉರಿಯುತ್ತೆ. ಆದರೆ ಆ ರೀತಿ ಸತ್ತೋದ ಸ್ಥಿತಿ ಗಿಡಕ್ಕೆ ಒಂದು ಸ್ವಲ್ಪ ನೀರು ಚಿಮುಕಿಸಿದ್ರೆ ತಾನಾಗಿ ಅರಳ್ಕೊಂಡು ವಾಪಸ್ ಜೀವ ಬರುತ್ತೆ ಅದಕ್ಕೆ. ಇನ್ ಅದರ್ ವರ್ಡ್ಸ್, ಅದು ಒಂದು ರೀತಿಯಲ್ಲಿ ಕೋಮಾ ಸ್ಥಿತಿಗೆ ಹೋಗಿತ್ತು, ಅದ್ರ ಮೇಲೆ ನೀರು ಹಾಕಿದಾಗ ಮತ್ತೆ ವಾಪಸ್ ಅರಳ್ಕೊಂಬಂತು. ಅಂದರೆ ಅದೇ ಸ್ಥಿತಿಗೆ ಹೋಗಿದ್ದ ಮನುಷ್ಯನನ್ನು ಕೂಡ ವಾಪಸ್ ತರ್ಬೋದು ಅಂತ ಆಗಿನ ಕಾಲದ ವೈದ್ಯರು ಬಹುಶಃ ಗಮನಿಸಿದ್ರು. ಹಾಗಾಗಿ ಅದು ಬಹುಶಃ ಸಂಜೀವಿನಿ ಆಗಿರ್ಬೋದು ಅಂತ ಅದನ್ನ ಹುಡ್ಕೊಂಡೋದ್ವಿ. ಅದು ವಿಜ್ಞಾನಿಗಳಿಗೂ ಕೂಡ ಗೊತ್ತಿತ್ತು. ಇನ್ಸಿಡೆಂಟಲ್ಲಿ ವಿಜ್ಞಾನಿಗಳಿಗೆ ಯಾಕೆ ಗೊತ್ತಿತ್ತು ಅಂತ ವಿಷಯ ಇಲ್ಲಿ ಡೀಟೇಲ್ಸ್ ಬೇಡ. ಆದರೆ ಒಂದೇ ಒಂದು, ಅದರಲ್ಲಿ ಒಂದು ಕೆಮಿಕಲ್ ಇದೆ. ಆ ಕೆಮಿಕಲ್ಲು ನಮ್ಮ ನೀರು ಹೇಗೆ ಕೆಲಸ ಮಾಡುತ್ತೋ ಹಾಗೆ ಕೆಲಸ ಮಾಡುತ್ತೆ. ಹಾಗಾಗಿ ಅದು ಒಣಗೋಗಿದ್ರು ಕೂಡ ನಮ್ಮ ಕಣ್ಣಿಗೆ ಒಣಗೋಗಿರುತ್ತೆ, ಒಳಗಡೆದಲ್ಲಿ ಜೀವ ಇರುತ್ತೆ, ಯಾಕಂದರೆ ನೀರಿದೆ ಅದರಲ್ಲಿ. ಸೊ ಅದನ್ನೆಲ್ಲ ಹುಡುಕಿ ನಾವು ಬಹುಶಃ ಈ ಸಂಜೀವಿನಿ ಇರ್ಬೋದು ಅಂತ ಹೇಳಿದ್ವಿ. 2 ಗಿಡ ಬಂದ ಆ್ಯಕ್ಚುಲಾಗಿ, ಒಂದು ಆರ್ಕಿಡ್ಡು, ಒಂದು ಇದು. ಹಾಗೆ ಸಂಜೀವಿನಿಯಲ್ಲಿ ಬಹುಶಃ ಏನೋ ಇದೆ. ಇನ್ಸಿಡೆಂಟಲ್ಲಿ ಹೈದರಾಬಾದು, ಗ್ವಾಲಿಯರಿಂದ ಕೆಲವು ಸೈಂಟಿಸ್ಟು ಅದೇ ಆ ಗರಿ ಗಿಡದ ಎಫೆಕ್ಟನ್ನು ತಗೊಂಡು ಇಲಿಗಳ ಮೇಲೆ ಹಾಕಿ ಕೂಡ ಟೆಸ್ಟ್ ಮಾಡಿದ್ದಾರೆ. ಅದು ಪಾಯ್ಸನ್ ಕೊಟ್ಟಿದ್ದ ಇಲಿ ಅದು ಚೇತರಿಸ್ಕೊಂಡಿದೆ, ಇಲಿ ಸೆಲ್ಗಳು ಚೇತರಿಸ್ಕೊಂಡಿದ್ದಾವೆ. ಇವೆಲ್ಲ ಬೇಕಾದಷ್ಟು ಎವಿಡೆನ್ಸ್ ಇದೆ. ಅನ್ಫಾರ್ಚುನೇಟ್ಲಿ ನಾಗರಾಜು ನಮ್ಮ ವಿಜ್ಞಾನಿಗಳಿಗೆ ಗೊತ್ತು, ನಮ್ಮ ಅಗ್ರಿಕಲ್ಚರ್ ವಿಜ್ಞಾನಿಗಳಿಗೆ, ಭಾರತದ ವಿಜ್ಞಾನಿ ಏನೇ ಮಾಡಿದರೂ ಭಾರತದ ಬೇರೆ ವಿಜ್ಞಾನಿಗಳಿಗೆ ಅದರ ಮೇಲೆ ಬೆಲೆ ಇಲ್ಲ. ಇದೇ ಒಬ್ಬ ಫಾರಿನ್ನವ್ರು ಥಾಮ್ಸನ್ನೋ ಜಾನ್ಸನ್ನೋ ಇದು ಸಂಜೀವಿನಿ ಗಿಡ ಇರ್ಬೋದು ಅಂತ ಬಂದರೆ ನಮ್ಮ ಇಡೀ ವಿಜ್ಞಾನ ವೈದ್ಯರೆಲ್ಲ ಅದರ ಮೇಲೆ ಬಿದ್ದು ಸಂಶೋಧನೆ ಮಾಡೋಕ್ಕೆ ಶುರು ಮಾಡೋರು. ಅನ್ಫಾರ್ಚುನೇಟ್. ಇನ್ನೊಂದು ಯಾವುದೋ ಒಂದು ಹಿತ್ತಲು ಗಿಡ ಮದ್ದಲ್ಲ, ಹಿತ್ತಲು ಮನುಷ್ಯರು ಕೂಡ ವಿಜ್ಞಾನಿಗಳಲ್ಲ. ಅವ್ರಿಗೆ ಯಾವುದೋ ಒಂದು ಫಾರಿನ್ ಕಂಪನಿ ನನಗೆ ಏನೋ ಲೆಟ್ರ್ ಬರುತ್ತೋ, ನಾವು ಅದನ್ನು ಮಾರ್ಕೆಟ್ ಮಾಡತ್ತಿದ್ದೀವಿ, ವುಡ್ ಲೈಕ್ ಟು ಜಾಯಿನ್ ಹ್ಯಾಂಡ್ಸ್ ಅಂತ. ಆಮೇಲೆ ನಾನು ಇವ್ರಂಥವ್ರ ಹತ್ರ ಹೋಗಿ ಕೇಳ್ಕೋಬೇಕು, ಆ ಗಿಡ ನಾನು ತೊಗೊಂಡೋಗಿ ಮಾರ್ತಾ ಇದ್ದೀನಿ ಅಂತ. ಅವರು ನನ್ನ ಜೈಲಿಗೆ ಹಾಕ್ತಾರೆ, ಅದಕ್ಕೋಸ್ಕರ ಅದು ಬೇಡ ಅಂತ ಅದು ಬಿಟ್ವಿ. ಹೀಗೆ ಬೇಕಾದಷ್ಟು ಡೆವಲಪ್ಮೆಂಟ್ಸ್ ಆಗ್ಬೋದಾಗಿತ್ತು ಆ ಸಂಶೋಧನೆಯಿಂದ. ನಾವು ಮಾಡೋಕ್ಕಾಗಲಿಲ್ಲ. ಕಾರಣ ನಮ್ಮ ಸಿಸ್ಟಮ್ಮು, ನಮ್ಮ ಏನೋ ಸಿಸ್ಟಮ್ ಈಸ್ ವೆರಿ ಡಿಫಿಕಲ್ಟ್ ಇಯರ್. ಇವತ್ತು ಭಾಳಷ್ಟು ನಾವೇನು ಮಾಡ್ತೀವಿ ಅಂದರೆ, ಇವತ್ತು ಹಿಂದೆ ಚೆನ್ನಾಗಿತ್ತು, ಇವತ್ತು ಚೆನ್ನಾಗಿರಲಿಲ್ಲ ಅಂತ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಒಂದು ಇಂಟರ್ವ್ಯೂಲ್ಲಿ. ಪೊಲ್ಯೂಷನ್ ಇವಾಗ ಜಾಸ್ತಿ ಆಗಿದೆ, ಅವಾಗ ಇರಲಿಲ್ಲ ಅಂತೇಳಿ. ಆವಾಗ ಕಾಳಿದಾಸ ಮತ್ತು ಶಾಕುಂತಲೆ ಇದ್ರ ಟೈಮಲ್ಲಿ ಶಾಕುಂತಲೆಗೆ ಒಂದು ಬರಿಬೇಕಲ್ಲ, ಅವಾಗ ಅಲ್ಲೇ ಒಂದು ಕಮಲದ ಎಲೆ ತಗೊಂಡು ಬರೀತಾರೆ. ಅದೆಲ್ಲ ನಾವು ಕೇಳಿದ್ದೀವಿ. ಅದರಲ್ಲಿ ಹಾಗಾದರೆ ಆ ಕಮಲ ಎಲ್ಲಿ ಬೆಳೆಯುತ್ತೆ ಅಂದರೆ, ಎಲ್ಲಿ ಪೊಲ್ಯೂಟ್ ಆಗಿರುತ್ತೆ ನೀರು ಅಲ್ಲಿ ಬೆಳೆಯುತ್ತೆ. ಅಂದರೆ ಅವಾಗೂ ಪೊಲ್ಯೂಷನ್ ಇತ್ತು ಅಂತ.
ಈ ರೀತಿಯ ಅನೇಕ ಅಂಶಗಳನ್ನು ತಿಳಿಸೋದ್ರ ಮೂಲಕ ನಾವು ಕೂಡ ಒಂದು ಪಲ್ಲಿ ಅದರಲ್ಲಿ 2 ವಿಷಯ ಅದ ಗಮನಿಸ್ಬೇಕು ನೀವು. ನಿಮಗೆಲ್ಲ ಗೊತ್ತಿರಬೇಕಲ್ಲ ಕಾಳಿದಾಸನ ಶಾಕುಂತಲ ಕತೆ. ಲವ್ ಮಾಡಿಬಿಟ್ಟಿದ್ದಾಳೆ ಯಾರು ಶಕುಂತಲ ದುಷ್ಯಂತನ, ಹೇಳ್ಕೊಳ್ಳೋಕೆ ನಾಚಿಕೆ. ಅದಕ್ಕೇನು ಮಾಡ್ತಾರೆ, ಅನಸೂಯ ಪ್ರಿಯಂವದೆ ಅವರೆಲ್ಲನೂ ಒಂದು ಲೆಟ್ರ್ ಬರಿ, ನಿನ್ನ ಲವ್ ಲೆಟ್ರ್ ಬರಿ ಅಂತ ಹೇಳ್ತಾರೆ. ಅವಳಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಒಂದು ಕೊಳ, ಆ ಕೊಳದಲ್ಲಿ ಕಮಲದ ಎಲೆ, ಆ ಕಮಲದ ಎಲೆ ತೊಗೊಂಡು ತನ್ನ ಕಾಡಿಗೆನೋ ಏನೋ ತೊಗೊಂಡು, ಕಾಡಿಗೆ ಬೇಕಾಗಿಲ್ಲ ಅಂತ ಕಾಣುತ್ತೆ, ಉಗುರು ಕೊನೆ ಬೇರಳು ಉಗುರಿನಲ್ಲಿ ನಾನು ಅರಿದಳಲ್ತು ನಿನ್ನಯ ಮಾನಸಮಂ ಮದನಾನದೊಡ ಇರುಳುಂ ಪಗಲಂ ಹಾ ನಿರ್ದಯ ತಪ್ಪಿಸುವ ನಕಟಾ ನಿನ್ನಳು ಕೂಡಲು ಎಳಸಿದ ಅಂಗಗಳ ಅಂತ ಕನ್ನಡದಿದು. ಕಾಳಿದಾಸ ಏನು ಬರೋದನ್ನ ಗೊತ್ತಿಲ್ಲ, ಈ ಥರ ಬರೀತಾಳೆ. ನನಗೆ ಒಂದೇ ಒಂದು ಪ್ರಶ್ನೆ ಅಂದರೆ, ಈ ಕಾಳಿದಾಸ ಬರೆದಿರುವ ಕಾಲ 3ನೇ ಶತಮಾನ ಆದರೂ ಕೂಡ, 3-4ನೇ ಶತಮಾನ ಆದರೂ ಕೂಡ ಆ ಕತೆ ನಡೆದಿದೆಯಲ್ಲ ದುಷ್ಯಂತ ಅವ್ರದ್ದು, ಅದೆಲ್ಲ ಮಹಾಭಾರತಕ್ಕಿಂತ ಹಿಂದೆ ಅಲ್ವಾ? ನಮ್ಮಲ್ಲಿ ಲಿಪಿ ಬಂದಿದ್ದು ಯಾವಾಗ? ಅಶೋಕನ ಕಾಲದಲ್ಲಿ. ಮಹಾಭಾರತ ರಾಮಾಯಣ ಕಾಲದಲ್ಲಿ ಲಿಪಿ ಇರಲಿಲ್ಲ. ಅಂದರೆ ಕಾಳಿದಾಸ ಕೂಡ ಮೋಸ ಹೋಗಿದ್ದಾನೆ. ಏನು, ಶಾಕುಂತಲೆ ಕೈಯಲ್ಲಿ ಬರೆದ್ಲು ಅಂತ ಬರೆಯೋಕ್ಕೆ ಸಾಧ್ಯವೇ ಇಲ್ಲ. ಆವಾಗ ಲಿಪಿ ಇರಲಿಲ್ಲ. ಅದಕ್ಕೇನೇನೆ ಆಂಜನೇಯ ಹೋದಾಗ ಸೀತೆ ಹತ್ರ ಆ ರಾಮ ಪಾಪ ಪತ್ರ ಬರೆದು ಕಳಿಸ್ಲಿಲ್ಲ, ಉಂಗುರ ಕಳಿಸಿದ ಗುರುತಾಗಿ. ನೀವು ಮಹಾಭಾರತ ನೋಡಿ, ಸಂಧಿ ಹಿಂದೆ ಮಾಡ್ಬೇಕಾದ್ರೆ ಯಾರು ಅಗ್ರಿಮೆಂಟ್ ಮಾಡ್ಕೊಳ್ಳೋಕೆ ಹೋಗಲ್ಲ ಅಲ್ಲಿ, ಎಲ್ಲೆಲ್ಲ ಕೂಡ ಏನೋ ಹೀಗೆ. ಕಾಳಿದಾಸ ಕೂಡ ಅಲ್ಲಿ ಮೋಸ ಹೋಗ್ಬಿಟ್ಟಿದ್ದಾನೆ, ಏನೋ ಆಗಿನ ಕಾಲದಲ್ಲಿ ಲಿಪಿ ಇತ್ತು ಅಂತ. ಒಂದು. ಎರಡನೇದು, ಇವರು ಹೇಳಿದಾಗೆ ಯಾವುದೇ ಒಂದು ನೀರಲ್ಲಿ ಕಮಲ ಬೆಳಿಬೇಕಾದ್ರೆ ಅಲ್ಲಿ ಪಲ್ಯೂಟ್ ಆಗಿರಲೇಬೇಕು. ನಮಗೆಲ್ಲ ಕಾಳಿದಾಸನ ಕಾವ್ಯದಲ್ಲಿ ಭಾಳ ಸುಂದರವಾಗಿ ಅಲ್ಲೊಂದು ಕೊಳ ಇತ್ತು, ಕಮಲ ಇತ್ತು ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದು ಬ್ಯೂಟಿಫುಲ್ ಅಂತ ಹೇಳ್ಬಿಟ್ಟಂತ. ಇದು ಹೆಂಗೆ ಅಂದರೆ, ನಮ್ಮ ಕನ್ನಡ ಸಿನಿಮಾವನ್ನ ಹೀರೋಯಿನ್ಗಳ ಕರ್ಕೊಂಡೋಗಿ ಕೊಳಚೆ ನೀರಲ್ಲಿ ಮುಳುಗಿಸ್ಬಿಟ್ಟು ಆಚೆಯಿಂದ ಫೋಟೋ ತೆಗಿತಾರಲ್ಲ, ಗ್ರೀನಾಗಿ ಕಾಣುತ್ತೆ ನಮಗದು. ಪಾಪ ಹೀರೋಯಿನ್ಗಳ ಕತೆ ನೋಡಿ ನೆನೆಸ್ಕೊಂಡ್ರೆ ದುಃಖ ಬರುತ್ತೆ. ಹಾಗೆ ಅಲ್ಲೂ ಕೂಡ ನಮಗೆ ಪೊಲ್ಯೂಷನ್ ಇತ್ತು. ಸಾಮಾನ್ಯವಾಗಿ ನಾವು ಅಂದ್ಕೊಳ್ಳೋದು ಏನು, ನಾವಿವತ್ತು ಮಾತ್ರ ಪೊಲ್ಯೂಟ್ ಮಾಡ್ತಾಯಿದ್ದೀವಿ, ಈಗ ಆ ಋಷಿಗಳ ಕಾಲದಲ್ಲಿ ಏನೂ ಆಗ್ತಿರಲಿಲ್ಲ ಅಂತ. ಇದೆಲ್ಲ ಸಮ್ಟೈಮ್ಸ್ ಎಕ್ಸಾಗರೇಷನ್ಸ್. ಒಂದು ಕೊಳ ಇರಬೇಕಾದ್ರೆ ಅಲ್ಲಿ ಒಂದು ಬೇಸಿನ್ ಇದೆ ಅಂತ ಅರ್ಥ. ಋಷಿಗಳು ಕೂಡ ನಮ್ಮ ಹಾಗೆ ಮಾರ್ನಿಂಗಲ್ಲಿ ಹೋಗಲೇಬೇಕಲ್ವಾ? ಅದೆಲ್ಲ ಕೂಡ ನೈಟ್ರೋಜನ್ ಆಗುತ್ತೆ, ಕೊಳಗೆ ಬರುತ್ತೆ. ಕೊಳಗೆ ಬಂದಾಗ ಅಲ್ಲೂ ಕೂಡ ಯೂಟ್ರಿಫಿಕೇಷನ್ ಅಂತ ಕರೀತಾರೆ, ಅದನ್ನು ಆಗುತ್ತೆ. ಅದನ್ನು ತಗೊಂಡಿದ್ದೀವಿ ಮತ್ತೆ. ಹಾಗೆ ಒಟ್ಟಾರೆ ಈ ಕೊನೆಯದಾಗಿ ಹೇಳೋದಾದರೆ, ಸರಿಂದ ಇನ್ಸ್ಪಿರೇಷನ್ ಆದವ್ರು ಭಾಳಷ್ಟು ಜನ. ಮತ್ತು ಅವರು ಎಲ್ಲೂ ಕೂಡ ನಾನು ಒಬ್ಬನೇ ಇದು ಮಾಡಿದೆ ಅಂತ ಹೇಳಲ್ಲ, ಅವರ ಔದಾರ್ಯ ಕೂಡ ಹೌದು. ಯಾಕಂದರೆ ಉಮಾಶಂಕರ್ ಸರ್ ಜೊತೆ ಆಗಿರ್ಬೋದು, ಆಮೇಲೆ ಅವರ ಕೆಲಸದಲ್ಲಿ ಅವರ ಪತ್ನಿ ಸಹಕರಿಸಿದ ರೀತಿ, ಮತ್ತು ಅವರ ಮಕ್ಕಳು ಅವರ ಇದರಲ್ಲಿ ಪಾಲ್ಗೊಂಡ ರೀತಿ, ಇದನ್ನೆಲ್ಲ ಅವರು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಮತ್ತು ಜೊತೆಗೆ ಅನೇಕ ಸಂಶೋಧಕರನ್ನು ಕೂಡ ಬೆಳೆಸ್ತಾರೆ, ಅವರ ಔದಾರ್ಯ ಗುಣ ಅಂತ ಹೇಳ್ಬೋದು. ಇದರಿಂದ ಪ್ರೇರೇಪಿತರಾಗಿರ್ತಕ್ಕಂಥ ಡಾಕ್ಟರ್ ಆರ್ ವಾಸುದೇವ್ ಅಂಥೇಳಿ ಈಗಲೂ ಕೂಡ ಸಿರ್ಸಿ ಅರಣ್ಯ ಕಾಲೇಜಲ್ಲಿ ಇದ್ದಾರೆ. ಅವ್ರು ಈ ಪುಸ್ತಕದಲ್ಲಿ ಸರ್ ಬಗ್ಗೆ ಹೇಳ್ತಾರೆ, ಅದನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ವಿಜ್ಞಾನವನ್ನೇ ಕಲೆಯಾಗಿಸುವ, ಕಲೆಯಲ್ಲೇ ವಿಜ್ಞಾನವನ್ನು ಅರಳಿಸುವ. ಇದನ್ನು ಭಾಳಷ್ಟು ನೋಡ್ತೀವಿ ಅವ್ರ ಕೃತಿಗಳಲ್ಲಿ. ಏನಂತ ಹೇಳಿದ್ರೆ, ನಾವು ಒಬ್ಬ ವಿಜ್ಞಾನಿಯಾಗಿ ಇತಿಹಾಸ ಯಾಕೆ ಓದಬೇಕು ಅಥವಾ ಕಾದಂಬರಿ ಅಂತ ರಚನೆಯನ್ನು ಯಾಕೆ ಮಾಡಬೇಕು ಅನಿಸುತ್ತೆ. ಬಟ್ ಈ ಸಸ್ಯಶಾಸ್ತ್ರ ಅಥವಾ ಪರಿಸರದಲ್ಲಿ ಇನ್ವಾಲ್ವ್ ಆದರೆ ನಾವು ಏನಿವು ಈ ವಿಷಯಗಳು ಹೇಳ್ತೀವಲ್ಲ, ಇತಿಹಾಸ ಆಗಿರ್ಬೋದು, ಗಣಿತ, ವಿಜ್ಞಾನ, ಭೌತಶಾಸ್ತ್ರ ಎಲ್ಲನೂ ಬಂದು ಹೋಗುತ್ತೆ ಅದರಲ್ಲಿ ನಾವು ಇನ್ವಾಲ್ವ್ ಆದರೆ. ಹಾಗೆಯೇ ವಿಜ್ಞಾನವನ್ನೇ ಕಲೆಯಾಗಿಸುವ, ಕಲೆಯಲ್ಲೇ ವಿಜ್ಞಾನವನ್ನು ಅರಳಿಸುವ, ಸಸ್ಯ ವಿಜ್ಞಾನದಲ್ಲಿ ಗಣಿತವನ್ನು, ಗಣಿತದಲ್ಲಿ ಸಸ್ಯ ವಿಜ್ಞಾನದ ಒಳಪಟ್ಟುಗಳನ್ನು ಎಣಿಸಬಲ್ಲ, ಸಸ್ಯಲೋಕದ ಒಳೆಸುಳಿವುಗಳನ್ನೇ ಪತ್ತೆಯ ದಾರ ಮಾಡುವ, ಪತ್ತೇದಾರಿಕೆಯ ಶೈಲಿಯಲ್ಲಿಯೇ ಸಸ್ಯಲೋಕವನ್ನು ಅನಾವರಣಗೊಳಿಸುವ, ಗುರಿಯನ್ನೇ ಪರಿಧಿಯಾಗಿಸಿ ಪರಿಧಿಯನ್ನೇ ಛೇದಿಸುವ, ಒಡಲಾಳದ ಯಾತನೆಗಳನ್ನೇ ಬೌದ್ಧಿಕ ಒಳಸುಳಿಗಳನ್ನಾಗಿಸುವ, ಬೌದ್ಧಿಕ ಒಳನೋಟಗಳಿಂದ ಯಾತನೆಗಳನ್ನು ಮೆಟ್ಟಿ ನಿಲ್ಲುವ, ಬದುಕನ್ನೇ ಪ್ರಯೋಗವಾಗಿಸಿ ಪ್ರಯೋಗಗಳನ್ನೇ ಬದುಕಾಗಿಸುವ, ಗೆಳೆಯರನ್ನು ರಕ್ತ ಸಂಬಂಧಿಗಳಂತೆ, ರಕ್ತ ಸಂಬಂಧಿಗಳನ್ನು ಗೆಳೆಯರಂತೆ ನಡೆಸಿಕೊಳ್ಳುವ, ಸುಳ್ಳು ಹೇಳುವ ಸತ್ಯಗಳನ್ನು, ಸತ್ಯ ಮರೆಮಾಚುವ ಸುಳ್ಳುಗಳನ್ನು ಅರಿಯಬಲ್ಲ, ಪ್ರತಿ ನಿಮಿಷದ ನಿಜ ಮೌಲ್ಯವನ್ನು ತನ್ನ ಅವಿರತ ದುಡಿಮೆಯಿಂದ ದಿಟವಾಗಿಸುತ್ತಾ ಸಾಧನೆಯೇ ಬದುಕಿನ ಧ್ಯೇಯವೆಂದು ಇಂದಿಗೂ ಬೋಧಿಸುವ ಗುರು ನಮ್ಮ KNG ಅಂತೇಳಿ ಬರೀತಾರೆ ಆರ್ ವಾಸುದೇವ್ ಸರ್. ಇದು ಸರ್ ವ್ಯಕ್ತಿತ್ವವನ್ನು ಒಂದಿಷ್ಟು ಪದಗಳಲ್ಲಿ ಕಟ್ಟಿಕೊಡ್ತಿದ್ದಾರೆ. ಇಷ್ಟು ಹೇಳಿ ಈ ಪುಸ್ತಕದ ಬಗ್ಗೆ ಮಾತಾಡಲಿಕ್ಕೆ ಯೋಗ್ಯತೆ ಇದೆಯಲ್ಲ ಗೊತ್ತಿಲ್ಲ, ಅದು ನನ್ನ ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ. ನನ್ನ ಜೀವನದ ಸಾರ್ಥಕ ಕ್ಷಣ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ನಮ್ಮ ಸಹೋದ್ಯೋಗಿಗಳು ಕೂಡ ಬಂದಿದ್ದಾರೆ, ಅವ್ರಿಗೂ ಕೂಡ ಈ ರೀತಿಯಲ್ಲಿ ಪ್ರೇರಣೆ ಮಾಡ್ತೀವಿ. ಹಾಗೆ ನಮಗೆ ಕಲಿಸಿದ ಗುರುಗಳು ಕೂಡ ಇಲ್ಲಿದ್ದಾರೆ ಸರ್, ರೇಣುಕಾ ಮೇಡಮ್ ಅಂತೇಳಿ. ಇಂಥ ಇದರಲ್ಲಿ ಮತ್ತು ಇಲ್ಲಿ ಬಂದಿರೋರು ಕೂಡ ಭಾಳಷ್ಟು ಅವರವರದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಇದ್ದಾರೆ.
ಅವರ ಎದುರುಗಡೆ ನನ್ನ ಈ ತೊದಲು ನುಡಿಗಳನ್ನು ಇಲ್ಲಿ ಅರ್ಪಿಸ್ತೀನಿ ಅಂತ ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತೀನಿ. ಥ್ಯಾಂಕ್ ಯು.